जननीं शारदा देवीं रामकृष्णं जगद्गुरुं पादपद्मे तयोश्रित्वा प्रणमामि मुहुर्मुहुः रत्नाकर धौतपदां हिमालय किरीटिनीं ब्रह्मराजर्षि रत्नाढ्यां ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ MITಯ ಸಮಸ್ತ ಆದರಣೀಯ ಹಿರಿಯರಿಗೆ ಮತ್ತು ಮಿತ್ರರಿಗೆ ಶ್ರದ್ಧಾಪೂರ್ವಕ ನಮನಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶಿಕ್ಷಕ ಮಿತ್ರರಿಗೆ ಪ್ರೀತಿಪೂರ್ವಕ ನಮಸ್ಕಾರ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕಾರ. ಓರಿಯೆಂಟೇಷನ್ ಕಾರ್ಯಕ್ರಮ ಕಾಲೇಜಾಗಲೇ ಶುರುವಾಗಿದೆ. ಹೆಚ್ಚು ಕಡಿಮೆ 1.5 ವರ್ಷಗಳ ಕಾಲ ಮನೆಯಲ್ಲೇ ಕುಳಿತಿದ್ರಿ. ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಪುಸ್ತಕ ಹಬ್ಬ ಅಂತಾಯಿತು. ಸುಮನಾ ಫೌಂಡೇಶನ್ ಅಂತ ಒಂದು ಟೀಮ್ನವ್ರು ನಡೆಸಿದ್ರು. ಆ ಪುಸ್ತಕ ಹಬ್ಬದಲ್ಲಿ ನಾನೇ ಸಜೆಸ್ಟ್ ಮಾಡಿದ್ದೆ, ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿ ಹೆಂಗಿರುತ್ತೆ ನೋಡೋಣ ಅಂತ. ದೊಡ್ಡವ್ರ ಸಾಹಿತ್ಯ ಸಮ್ಮೇಳನ ನೋಡಿ ನೋಡಿ ಸಾಕಾಗೋಗಿದೆ, ಚಿಕ್ಕ ಮಕ್ಕಳು ಹೆಂಗೆ ಆಲೋಚನೆ ಮಾಡ್ತಾರೆ ನೋಡೋಣ ಅಂತ. ಸಾಹಿತ್ಯ ಸಮ್ಮೇಳನದಲ್ಲಿ 2 ಗ್ರೂಪ್ ಮಾಡಿದರು. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ವಿಷಯ. 2 ಗ್ರೂಪ್ ಮಾಡಿದರು. ಸಾಹಿತ್ಯ ಸಮ್ಮೇಳನ ಮುಗಿದ ನಂತರ ಒಂದು ಸುಮ್ಮನೆ ಏನಾದರೂ ಒಂದು ಟ್ರೈ ಮಾಡಬೇಕಲ್ಲ, ನೋಡೋಣ ಹೇಗಿರುತ್ತೆ ಅಂಥೇಳಿ. ಯಾರ್ಯಾರಿಗೆ ಆನ್ಲೈನ್ ಕ್ಲಾಸ್ ಇಷ್ಟ ಆಗುತ್ತೋ ರೈಟ್ ಸೈಡಿಗೆ ಬನ್ನಿ, ಇಷ್ಟ ಆಗದೆ ಇರೋರೆಲ್ಲ ಲೆಫ್ಟ್ ಸೈಡಲ್ಲಿ ಕೂತ್ಕೊಳ್ಳಿ ಅಂತ. ಎಲ್ಲ ಮಕ್ಕಳು ಆನ್ಲೈನ್ ಕ್ಲಾಸ್ ಇಷ್ಟ ಆಗಲ್ಲ ಅಂತ ಹೋಗಿ ಪಕ್ಕದಲ್ಲಿ ಕೂತರು. ಎಲ್ಲ ಮಕ್ಕಳು ಈಗ ಇಷ್ಟ ಆಗುತ್ತೆ ಅಂತ ಕೂತ್ಕೊಂಡಿದ್ದು ಮೇಷ್ಟ್ರುಗಳು ಮಾತ್ರ. ನನಗೆ ಭಾಳ ಮಜಾ ಅನ್ನಿಸ್ತು. ಆಮೇಲೆ ಚರ್ಚೆ ಶುರುವಾಯಿತು. ಚರ್ಚೆ ಶುರುವಾದಾಗ ಮಕ್ಕಳು ಯಾತಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಅನೇಕ ಕಾರಣಗಳು ಬಂದು ನನಗೆ ಭಾಳ ಮಜಾ ಅನಿಸಿದೇನು ಅಂತಂದರೆ, ಟೆಕ್ನಾಲಜಿ ನಮ್ಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಕೆಲವೊಂದು ಸಲ ನೋಡುವ ದೃಷ್ಟಿಕೋನ ಹೆಂಗಿರುತ್ತೆ ಅಂತ. ನಾನು ಅದಕ್ಕೆ ಹೇಳ್ತಿದ್ದೆ ಮುರಳಿ ಸರಿಗೂ, ಮಕ್ಕಳ ಜೊತೆ ಮಾತಾಡಿ ಭಾಳ ದಿನ ಆಗಿದೆ. ಕನಿಷ್ಠ ಪಕ್ಷ 2 ವರ್ಷಗಳ ಕಾಲ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತಿಳ್ಕೊಳ್ಳೋದೇ ಸ್ವಲ್ಪ ದೊಡ್ಡ ಸಾಹಸ ಈಗ ಅಂತ. ಮನಸ್ಸಲ್ಲಿರೋದನ್ನು ತಿಳ್ಕೊಳ್ಳೋದೇ ಹೋದರೆ ನೀವು ಮಾತನಾಡಲಿಕ್ಕೂ ಆಗಲ್ಲ, ನಿಮ್ಮ ಆಲೋಚನೆಯನ್ನು ವಿಸ್ತಾರ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಅದನ್ನು ಮಾತನಾಡ್ತಿದ್ದೆ ಅವ್ರ ಜೊತೆ. ನಾನು ಮಡಿಕೇರಿ ಹತ್ರ ಹುಣಸೂರಿಗೆ, ಮೈಸೂರಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಹುಣಸೂರು, ಅಲ್ಲೊಂದು ಮನೆಗೆ ಹೋಗಿದ್ದೆ. ಒಂದು ಪುಟ್ಟ ಮಗು, 4ನೇ ಕ್ಲಾಸಿನ ಮಗು, ಅವನಿಗೂ ಆನ್ಲೈನ್ ಕ್ಲಾಸ್. ನಾನು ಅಂದ್ಕೊಳ್ತಿದ್ದೆ, ನಾವೆಲ್ಲ ಒಂದು ಹಂತದಲ್ಲಿ ಭಾಷಣ ಮಾಡ್ತಿದ್ವಿ ಏನಂದರೆ, ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ಆಮೇಲೆ ಸರ್ಕಾರನೇ ಹೇಳ್ತು ಮೊಬೈಲ್ ಕೊಡಿ. ಅಪ್ಪ ಅಮ್ಮ ಹೇಳ್ತಿದ್ರು ಮೊಬೈಲ್ ನೋಡಬಾರ್ದು. ಅಪ್ಪ ಅಮ್ಮನೇ ಹೇಳಿದ್ರು ಮೊಬೈಲ್ ಮುಂದೆ ಕೂತ್ಕೋ. ಎಷ್ಟು ಚೇಂಜ್ ಆಯ್ತು ನೋಡಿ, ಜಗತ್ತು ಎಷ್ಟು ಬೇಗನೆ ಚೇಂಜ್ ಆಗಿಬಿಡತ್ತೆ ಅಂತ. ಆ ಹುಡುಗನ ಕೇಳಿದೆ, ನಿಂಗೆ ಆನ್ಲೈನ್ ಕ್ಲಾಸಸ್ ಇಷ್ಟ ಆಗುತ್ತಾ? ನೋ 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 ಐ ಡೋಂಟ್ ಲೈಕ್ ಆನ್ಲೈನ್ ಕ್ಲಾಸಸ್. ನಂಗೆ ಭಾಳ ಖುಷಿ ಆಯಿತು. ಮೇಷ್ಟ್ರ ಮೇಲೆ ಎಷ್ಟು ಪ್ರೀತಿ, ಕ್ಲಾಸ್ ರೂಮಿಗೆ ಹೋಗಿ ಕೂತ್ಕೋಬೇಕು ಅಂತ ಎಷ್ಟು ಆಸೆ, ಏನು ಪ್ರೀತಿ ಇದಕ್ಕೆ ಅಂತ. ನಾನು ಕೇಳಿದೆ ಯಾಕೆ ಅಂತ. ಸೊ ನನ್ನ ಜನ್ರೇಷನ್ ಗ್ಯಾಪ್ ಎಷ್ಟು ಅಂತ ಅರ್ಥ ಆಗಿದ್ದು ನನಗೆ ಆಗ. ಅದು ಹೇಳ್ತು, ಕ್ಲಾಸ್ ರೂಮ್ನಲ್ಲಿ ಆದರೆ 60 ಜನರಲ್ಲಿ ನಾನು ಒಬ್ಬ. ಮೇಡಮ್ ನಾನು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಆನ್ಲೈನ್ ಕ್ಲಾಸು ಪಕ್ಕದಲ್ಲಿ ನಮ್ಮ ಅಮ್ಮ ಕೂತಿರ್ತಾಳೆ ಅಂತ. ನಾವು ಮೇಡಮ್ ಪ್ರಶ್ನೆ ಕೇಳದಂತೆ, ಎನಿವನ್ ನೋಸ್ ಆನ್ಸರ್ ಅಂತ ಕೇಳಿದಾಗ ಇವನು ಆನ್ಸರ್ ಮಾಡಲಿಲ್ಲ ಅಂದ್ರೆ ನಮ್ಮ ಕಿವಿ ಹಿಂಟಂತ, ಆನ್ಸರ್ ಮಾಡು ಅಂತ. ಇವನು ಹೇಳ್ತಾನೆ, ಮೇಡಮ್ ಹತ್ರನೂ ಬಯಸ್ಕೋಬೇಕು, ನಮ್ಮ ಅಮ್ಮನ ಹತ್ರನೂ ಬಯಸ್ಕೋಬೇಕು. ಬೆಟರ್ ಕ್ಲಾಸಿಗೆ ಹೋಗಿ ಕೂತ್ಬಿಟ್ರೆ ಇವಳು ಕಿರಿಕಿರಿ ಆದ್ರೂ ತಪ್ಪುತ್ತಲ್ಲ ಅಂತಾನೆ ಹುಡುಗ, 4ನೇ ಕ್ಲಾಸಿನ ಹುಡುಗ. ನಾನು ಅನ್ಕೊಂಡೆ, ಆಲೋಚನೆ ಬೇರೆ ಬೇರೆ ಭಿನ್ನ ರೂಪದಲ್ಲಿದೆ ಅಂತ. ಮಿತ್ರ, ಈ ಆನ್ಲೈನ್ ಅಥವಾ ಈ ಕಳೆದ 2 ವರ್ಷದಲ್ಲಿ ಕರೋನಾ ಅನ್ನೋದು ನಮ್ಮ ಲೈಫ್ ಸ್ಟೈಲಿನ ಚೇಂಜ್ ಮಾಡಿದೆ, ನಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸಿದೆ. ಆ್ಯಂಡ್ 3ನೇದು, ಟೆಕ್ನಾಲಜಿಗೆ ಅದ್ಭುತವಾದ ಬೇಸನ್ನು ಹಾಕ್ಕೊಟ್ಟಿದೆ. ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಟೆಕ್ನಾಲಜಿ ಡೆವಲಪ್ ಆಗಿದೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಬೆಂಗಳೂರಲ್ಲಿ ನೆಕ್ಸ್ಟ್ 5G ಅಂತ ಇಂಟ್ರಡ್ಯೂಸ್ ಮಾಡ್ತಾರಂತೆ. ಪ್ರಾಬಬ್ಲಿ ಇನ್ನೊಂದು 3-4 ತಿಂಗಳೊಳಗೆ 5G ಇಂಟ್ರಡ್ಯೂಸ್ ಆಗುತ್ತೆ. ಇಂಟ್ರಡ್ಯೂಸ್ ಆದರೆ ಮೊದಲೇ ಓಡ್ತಾ ಇರೋ ಬೆಂಗಳೂರಿನ ಜನ ಇನ್ನು ಓಡೋದನ್ನ ನಿಲ್ಸೋದೇ ಇಲ್ಲ, ಅಷ್ಟು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಎಲ್ಲವೂ ಅಷ್ಟು ಸ್ಪೀಡಲ್ಲಿ ಆಗ್ಲಿಕ್ಕೆ ಶುರುವಾಗುತ್ತಲ್ಲ, ಆ ಸ್ಪೀಡಿಗೆ ನಾವು ಮ್ಯಾಚ್ ಆಗಬೇಕಾಗುತ್ತಲ್ಲ ಅನ್ನುವಂಥ ಪರಿಸ್ಥಿತಿ ಇದೆಯಲ್ಲ, ಅದು ವ್ಯಾಪಕವಾಗಿ ಡೆವಲಪ್ ಆಗುತ್ತೆ. ಇನ್ನೊಂದು ವಿಶೇಷವಾದ ಸಂಗತಿ ಹೇಳ್ತೀನಿ ನಿಮಗೆ, ಟೆಕ್ನಾಲಜಿ ಎಷ್ಟು ಬದುಕನ್ನು ಬದಲಾಯಿಸಿದೆ, ಲೀಡ್ ಮಾಡುತ್ತೆ. ನಾನು ಅದನ್ನೇ ನೋಡ್ತಿದ್ದೆ, ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತಂದ್ರೆ, ಶನಿವಾರ ಭಾನುವಾರ ಸರ್ಕಾರಗಳು ಕರ್ಫ್ಯೂ ತರ್ತವೆ, ಸೋಮವಾರ ಎಲ್ಲೂ ಓಪನ್ ಮಾಡುತ್ತೆ. ಆಸ್ ಇಫ್ ಶನಿವಾರ ಭಾನುವಾರ ಮಾತ್ರ ಕರೋನಾ ಕೆಲಸ ಮಾಡುತ್ತೆ ಅನ್ನೋ ಥರ.
ವೀಕ್ ಡೇಸ್ ಅಲ್ಲಿ ಕರೋನಾ ಆಫ್ ತಗೊಳುತ್ತೆ, ಶನಿವಾರ ಭಾನುವಾರ ಕರೋನಾ ಸಿಕ್ಕಾಪಟ್ಟೆ ಕೆಲಸ ಮಾಡೋದ್ರಿಂದ ಎಲ್ಲರೂ ಮನೆಯಲ್ಲಿರಿ ಅಂತ. ಆದ್ರೆ ಮಜಾ ಏನು ಅಂತಂದ್ರೆ ಟೆಕ್ನಾಲಜಿ ಎಲ್ಲವನ್ನು ಎಷ್ಟು ಸಿಂಪಲ್ ಮಾಡಿಟ್ಟಿದೆ ಅಂತಂದ್ರೆ ಕರೋನಾ ಬಂದಾಗ್ಲೂ ಮನೆಯಲ್ಲೇ ಕೂತ್ಕೊಂಡು ಫುಡ್ ಆರ್ಡರ್ ಮಾಡಿ ಫುಡ್ ತರಿಸ್ಕೊಂಡು ಅದನ್ನು ಊಟ ಮಾಡಬಹುದಾಗಿರುವಂತಹ ವಾತಾವರಣವನ್ನ ಈ ಟೆಕ್ನಾಲಜಿ ನಿರ್ಮಾಣ ಮಾಡಿಕೊಟ್ಟಿದೆ. ಹಿಂಗಾಗಿ ಕಳೆದ ಕೆಲವಾರು ತಿಂಗಳುಗಳಲ್ಲಿ ಯೂನಿಕಾರ್ನ್ಗಳಾಗಿ ಡೆವಲಪ್ ಆಗಿರುವಂತ ಅನೇಕ ಕಂಪನಿಗಳು, ಇಫ್ ಯು ನೋಟಿಸ್, ಹತ್ತಿರದಲ್ಲಿ ನೋಟಿಸ್ ಮಾಡಿದರೆ ಐ ಥಿಂಕ್ ಯೂನಿಕಾರ್ನ್ಸ್ ಏನು ಅಂತ. ಯಾವ ಸ್ಟಾರ್ಟ್ಅಪ್ 100 ಬಿಲಿಯನ್ಗೆ ರೀಚ್ ಆಗುತ್ತೋ, 1 ಬಿಲಿಯನ್ಗೆ ರೀಚ್ ಆಗುತ್ತೋ ಇನ್ವೆಸ್ಟ್ಮೆಂಟ್ ಡಾಲರ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಯೂನಿಕಾರ್ನ್ ಅಂತ ಕರೀತಾರೆ. ಅಂತ ಯೂನಿಕಾರ್ನ್ಗಳಾಗಿರುವಂತ 27 ಕಂಪನಿಗಳು ಕಳೆದ ಕೆಲವು ವರ್ಷಗಳಲ್ಲಿ ಭಾರತದಲ್ಲಿ ರಿಜಿಸ್ಟರ್ ಆಗಿದೆ. ಕಳೆದ ಒಂದು 7-8 ವರ್ಷಗಳಲ್ಲಿ 40ಕ್ಕೂ ಹೆಚ್ಚು ಯೂನಿಕಾರ್ನ್ಗಳನ್ನ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂಡ್ ಇಂಟ್ರೆಸ್ಟಿಂಗ್ಲಿ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಮೈ ಪಾಯಿಂಟ್. ಬೆಂಗಳೂರು ಹ್ಯಾಸ್ ಬಿಕಮ್ ಹಬ್ ಆಫ್ ಯೂನಿಕಾರ್ನ್ಸ್. ಕರ್ನಾಟಕ ನಾವು ಹಂಗೆ ಹೋಗ್ತಿದ್ದೀವಿ ಅಂತ ಆ ಸ್ಪೀಡಲ್ಲಿ ಇದ್ದೀವಿ. ಮತ್ತು ಇದ್ರ ಹಿಂದೆ ಇರೋದು ಟೆಕ್ನಾಲಜಿ, ಮತ್ತು ಆ ಟೆಕ್ನಾಲಜಿಯ ಅಧ್ವರ್ಯುಗಳು ಯಾರು ಅಂತಂದ್ರೆ ನೀವಾಗಿದ್ದೀರಿ ಅಂತ. ನಂಗದು ಬಹಳ ಖುಷಿಯ ಸಂಗತಿ. ಆಲೋಚನೆ ಮಾಡಿ ಇದನ್ನ ಅಂತ. ಈ ಟೆಕ್ನಾಲಜಿ ಹಿಂದೆ ನನಗೆ ಯಾಕೆ ಯಾವಾಗಲೂ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಗರನ್ನ ಮಾತಾಡಿಸೋದು ಖುಷಿ ಅಂತಂದ್ರೆ, ನಾನು ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರೋನಾಗಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಖುಷಿ ಪಟ್ಕೊಂಡು ಹೇಳುವಂತ ಸ್ಥಿತಿಯಲ್ಲಿ ಇದ್ಕೊಂಡಿದ್ದರಿಂದ ನಿಮ್ಮ ಅಣ್ಣನಾಗಿ ನಿಂತ್ಕೊಂಡು ಒಂದು 4 ಮಾತನ್ನು ಹಂಚ್ಕೋಬಹುದು ಅಂತ. ಆದ್ರೆ ಮಿತ್ರರೇ, ಮೊತ್ತ ಮೊದಲಿಗೆ ಈ ಏಜ್ ಏನಿದೆ, ಸೊ ಏಜ್ ಆಫ್ ಡಿಸ್ಟ್ರಾಕ್ಷನ್ಸ್. ಸೊ ಎಲ್ಲಕ್ಕಿಂತ ಮೊದಲು ಲೆಟ್ ಮಿ ಥ್ಯಾಂಕ್ ಅಡಾನ. ಸೊ ಕನ್ನಡ ಬಹಳ ಚೆನ್ನಾಗಿ ಮಾತಾಡದೆ ತಾಯಿ. ಕನ್ನಡ ಮಾತಾಡೋದು ನಾಚಿಕೆ ಅಂತ ಬಹಳ ಜನ ಹೇಳ್ಕೊಳ್ತಿರುವಾಗ ಆ ಹೆಣ್ಮಗು ಬಹಳ ಚಂದ ಕನ್ನಡ ಮಾತಾಡ್ತು. ಆಕೆಗೆ ವಿಶೇಷವಾದ ಧನ್ಯವಾದ ಅರ್ಪಿಸಬೇಕು. ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಭಾಷೆ ಮಾತನಾಡೋದ್ರಿಂದ ಹೆಮ್ಮೆ ಜಾಸ್ತಿ ಆಗುತ್ತೆ ಹೊರತು ನಾವು ವೀಕ್ ಆಗಲ್ಲ ಅಂತ. ನಮ್ಗೆಲ್ರಿಗೂ ಹೆಂಗಿದೆ ಅಂತಂದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ನಾನು ತುಂಬಾ ಸಣ್ಣವನಾಗ್ಬಿಡ್ತೀನಿ ಅಂತ. ಏನಿಲ್ಲ, ದೊಡ್ಡವರಾಗ್ತೀರಾ ಜಾಸ್ತಿ ಅಂತ. ಯಾಕೆ ಅಂದ್ರೆ ಜಗತ್ತಿನ ಎಲ್ಲಾ ಭಾಷೆಗಳನ್ನು ಕಲ್ತಿದ್ದಾಗಲೂ ತನ್ನ ಭಾಷೆಯನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ತಾನೆ ನೋಡು ಅಂತ. ನಂಗೆ ಬಹಳ ಜನ ಬಂದು ಹೇಳೋದು ಅದೇ, ಸರ್ ನಿಮ್ ಕನ್ನಡ ಕೇಳಕ್ಕೆ ಖುಷಿ ಆಗುತ್ತೆ ಸರ್ ಅಂತ. ಹೇಳಿದ್ರೆ ಕನ್ನಡ ನಮ್ದೇ ರೀ, ಕೇಳಕ್ ಖುಷಿಯನ್ನು ಮಾತಾಡಬೇಕಾಗಿತ್ತು. ಯಾಕೆ ಖುಷಿ ಆಗುತ್ತೆ ಅಂದ್ರೆ ಎಲ್ಲರೂ ಬಿಟ್ಟಿದ್ದೀರಾ, ನಾವು ಉಳಿಸ್ಕೊಂಡಿದ್ದೀನಿ, ಅದಕ್ಕೆ ಖುಷಿ ಆಗುತ್ತೆ ಕೇಳಲಿಕ್ಕೆ ಅಂತ. ಹಿಂಗಾಗಿ ನಂಗೆ ಆಕೆ ಮಾತಾಡುವಾಗ ಏನ್ ಚಂದ ಮಾತಾಡುತ್ತೆ ಅಂತ ಅನ್ನಿಸ್ತು. ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದು. ನೀವಿರುವಂತ ಏಜ್ ಇದೆಯಲ್ಲ, ಇದೊಂದು ಅಪರೂಪದ ಏಜ್. ಎಂತ ಏಜ್ ಅಂತಂದ್ರೆ ತುಂಬಾ ಪವರ್ಫುಲ್ ಆಗಿರುವಂತ, ಅಷ್ಟೇ ವೋಲಟೈಲ್ ಆಗಿರುವಂತ ಏಜ್. ಸ್ವಲ್ಪ ಎಡವಟ್ಟಾದ್ರೆ ಇನ್ನೆಲ್ಲವನ್ನೂ ಕಳ್ಕೊಳ್ತೀವಿ. ನಾನು SSLC ಮುಗಿಸಿದ್ದು ಬೆಂಗಳೂರಿನ ಹತ್ರ ಒಂದು ಹಳ್ಳಿಯಲ್ಲಿ. ನನ್ನ ತಂದೆ ಟೀಚರ್ ಆಗಿದ್ರು. ನಾನು PUCಗೆ ಬೆಂಗಳೂರಿಗೆ ಬರಬೇಕಿತ್ತು. ಬೆಂಗಳೂರಿಗೆ ಬರಬೇಕು ಅಂದ್ರೆ 50 ಕಿಲೋಮೀಟರ್ ಆಚೆಗೆ ಬರಬೇಕು. ಸೊ ಇನ್ ಮುಂದೆ ಮನೆಗೆ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಓದೋ ಕಾಲಕ್ಕೆ ಬಸ್ಸಸ್ಸು ಅಷ್ಟು ಫ್ರೀಕ್ವೆನ್ಸಿ ಇರಲಿಲ್ಲ. ಹಿಂಗಾಗಿ ಮನೆಗೆ ಹೋಗೋದು ರೂಲ್ಡ್ ಔಟ್. ಬೆಂಗಳೂರಲ್ಲೇ ಉಳ್ಕೊಳ್ಬೇಕಿತ್ತು. ಎಲ್ಲೋ ಒಂದು ಹಾಸ್ಟೆಲ್ ಇರಬೇಕು, ಏನೋ ಮಾಡಬೇಕು. ನಾನು ಹೊರಟು ನಿಂತಾಗ ನಮ್ಮಪ್ಪ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು ನನಗೆ, ನೋಡೋ ಬೆಂಗಳೂರಿಗೆ ಹೊರಟಿದ್ಯಾ, ಇಷ್ಟು ದಿನ ನಿನ್ನನ್ನು ಗಮನಿಸ್ಲಿಕ್ಕೆ ನಾನಿದ್ದೆ, ಸಣ್ಣ ತಪ್ಪಾದ್ರೂ ನೋಡ್ತಿದ್ದೆ, ಏನಾದ್ರೂ ಕೇಳಿದ್ರೆ ಹೇಳಲಿಕ್ಕೆ ಆಗ್ತಿತ್ತು. ಇನ್ ಮುಂದೆ ನಾನು ಇರಲ್ಲ, ಇನ್ ಮುಂದೆ ನೀನೇ ನೋಡ್ಕೋಬೇಕು. ನೆಕ್ಸ್ಟ್ ಹೇಳಿದ್ರು ಬಹಳ ಚೆನ್ನಾಗಿ, ಇಲ್ಲಿಂದ 6 ವರ್ಷ ನಿನಗಿದೆ. ಅವ್ರು ಯಾವ ಲೆಕ್ಕ ಹಾಕಿ ಹೇಳಿದ್ರೋ ಗೊತ್ತಿಲ್ಲ. 2 ವರ್ಷ PU, ಇನ್ 4 ವರ್ಷ ಇಂಜಿನಿಯರಿಂಗ್ ಅಂತ ಅವ್ರ ತಲೆಯಲ್ಲಿ ಆಗ್ಲೇ ಇದ್ದಿರಬೇಕು. ಇನ್ನು 6 ವರ್ಷ ನಿನ್ನ ಲೈಫ್ನಲ್ಲಿ ಇದೆ. ಈ 6 ವರ್ಷ ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಮುಂದಿನ 60 ವರ್ಷ ಚೆನ್ನಾಗಿ ಬದುಕಿರ್ತೀಯ. ಈ 6 ವರ್ಷ ಹಾಳು ಮಾಡ್ಕೊಂಡ್ರೆ ಇನ್ನು 60 ವರ್ಷ ಹಾಳಾಗಿ ಹೋಗುತ್ತೆ. ನಿನ್ನ ಇಷ್ಟ, ನಾನು ಯಾವುದಕ್ಕೂ ಅಡ್ಡ ಬರಲ್ಲ, ಹೆಂಗ್ ಬದುಕಬೇಕೋ ಬದುಕು ಅಂದ್ರು. ನನಗೆ ಈಗ ನಿಂತ್ಕೊಂಡು ನೋಡಿದಾಗ, ಹಿಂದೆ ತಿರುಗಿ ನೋಡಿದಾಗ ಅನ್ಸುತ್ತೆ, ಎಂತ ಅದ್ಭುತವಾದ ಮಾತು ಹೇಳಿದ್ರಲ್ಲ. ಆ 6 ವರ್ಷ ಎಂತ ಕ್ರೂಷಿಯಲ್ ಆಗಿತ್ತು. ನನ್ನ ಜೀವನದಷ್ಟೇ ಅಲ್ಲ, ಪ್ರತಿಯೊಬ್ಬರ ಜೀವನದ್ದು. ಅದನ್ನ ಇಂಗ್ಲಿಷ್ ನಲ್ಲಿ ಟೀನೇಜ್ ಅಂತ ಕರೀತಾರೆ, ನಾವು ಯೌವನ ಅಂತ ಕರಿತೀವಿ. ಏನು ಉತ್ಸಾಹ ಅದರಲ್ಲಿ. ಯೌವನ ಬಂತು ಅಂದ್ರೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಇದನ್ನ ಏಜ್ ಆಫ್ ಡಿಸ್ಟ್ರಾಕ್ಷನ್ಸ್ ಅಂತ ಕರೆಯೋದು. ಎಂಥ ಡಿಸ್ಟ್ರಾಕ್ಷನ್ಸ್ಗಳು ಅಂತಂದ್ರೆ ನೀವು ಯಾವ ಕಡೆ ನೋಡಿದ್ರು ಎಳಿಲಿಕ್ಕೆ ಬೇಕಾಗಿರುವಂಥದ್ದೆಲ್ಲ ಇರುತ್ತೆ. ಯಾವ ಕಡೆ ಆದ್ರೂ ತಿರುಗಿ, ಒಂದ್ ಕಡೆ ತಿರುಗಿದ್ರೆ ಮೊಬೈಲ್ ಕಾಯ್ತಾ ಇರುತ್ತೆ. ಏನು ಕಾಯ್ತಾ ಗೊತ್ತೇನೋ. ನಮ್ಗೆ ದೊಡ್ಡ ಸವಾಲು ಇವತ್ತಿನ ದಿನದಲ್ಲಿ ಮೊಬೈಲು. ನನಗೆ ಆಕ್ಚುಲಿ ನಾ ಯಾವಾಗಲೂ ಗಮನಿಸ್ತಿರ್ತೀನಿ, ನಾನು ಓದ್ಲಿಕ್ಕೆ ಕೂತ್ರೆ 2 ಗಂಟೆ 3 ಗಂಟೆ 4 ಗಂಟೆ ಅಲಗಾಡೋದಿಲ್ಲ, ಏನು ಮಾತನಾಡ್ಲಿಕ್ಕೆ ಹೋಗಲ್ಲ. ನಾನು ಆರಂಭದಲ್ಲಿ ಮೊಬೈಲ್ ಬಂದಾಗ, ಅದರಲ್ಲೂ ವಿಶೇಷವಾಗಿ ವಾಟ್ಸಪ್ ಎಲ್ಲ ಇಂಟ್ರೊಡ್ಯೂಸ್ ಆದಾಗ ಹೆಂಗಿತ್ತು ಅಂತಂದ್ರೆ, ಇವ್ರು ಎಷ್ಟು ಟೆಕ್ನಿಕಲಿ ಸೌಂಡ್ ಇರುವಂತವ್ರು, ಆ ಕಂಪನಿಗಳನ್ನು ಕಟ್ಟೋರು ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಿಮ್ಮನ್ನು ಎಳೆದು ಇಲ್ಲಿ ತರಬೇಕು ಅಂತ. ಎಷ್ಟು ಬಾರಿ ಮೊಬೈಲ್ ಮೇಲೆ ನಿಮ್ ಬೆರಳು ಆಡುತ್ತೋ ಅಷ್ಟು ಸಕ್ಸಸ್ಫುಲ್ ಆಪ್. ನಿಮ್ ಮೊಬೈಲ್ ಕೈ ಬೆರಳು ಆಡ್ತಾ ಇದ್ದಷ್ಟು ಆ ಆಪಿಗೆ ಹೆಚ್ಚು ವ್ಯಾಲ್ಯೂ.
ಯಾವ ಆಪ್ ಮೇಲೆ ನೀವು ತುಂಬಾ ಬಾರಿ ಕೈ ಆಡಿಸ್ತೀರೋ ಆ ಆಪ್ ಗೆದ್ದಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಆ ಆಪ್ ಅನ್ನು ಇಂಟ್ರೆಸ್ಟಿಂಗ್ ಮಾಡ್ತಾರೆ. ನೀವು ಸುಮ್ಮನೆ ಕೂತಿದ್ದಾಗ ಮೊಬೈಲ್ನ ಲಾಕ್ ಮಾಡಿ ಕೂತಿರ್ತೀರಿ, ಸದ್ದು ಮಾಡಬಾರದು ಅಂತ. ಅದೊಂದು ಸಣ್ಣ ಬೀಪ್ ಮಾಡುತ್ತೆ, ಪೀಕ್ ಅಂತ ಬೀಪ್ ಮಾಡುತ್ತೆ. ನೀವು ಓದ್ತಾ ಇರ್ತೀರ ಇಂಟ್ರೆಸ್ಟಿಂಗ್ ಆಗಿ, ಏನೋ ನೋಡ್ಬಿಡೋಣ ಅಂತ. ತಡೆಯಕ್ಕಾಗತ್ತೆ ಅನ್ಕೊಂಡಿದ್ದೀರಾ? ಏನ್ ಡಿಸ್ಟ್ರಾಕ್ಷನ್. ಮಜಾ ಏನು ಅಂದ್ರೆ ಏಜ್ ಆಫ್ ಡಿಸ್ಟ್ರಾಕ್ಷನ್ ಅಲ್ಲಿ ಮೊಬೈಲ್ ನಮಗ್ ಮಾತ್ರ ಅಲ್ಲ, ನಮ್ಮ ಅಪ್ಪನಿಗೂ ಡಿಸ್ಟ್ರಾಕ್ಷನ್. ನಮ್ಮಪ್ಪ ಮ್ಯಾಕ್ಸಿಮಮ್ ಟೈಮ್ ಕಳೆಯೋದು ನಮ್ಮ ಅಮ್ಮನ ಜೊತೆ ಮಾತಾಡಿ ಅಲ್ಲ, ಮೊಬೈಲ್ ನೋಡಿನೇ. ನಾನು ತಮಾಷೆ ಮಾಡ್ತಿರ್ತೀನಿ, ನಾನು ನನ್ನ ಕಸಿನ್ಸು, ನನ್ನ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ನಾವು ಎಷ್ಟು ವಾಟ್ಸಪ್ ಗ್ರೂಪ್ ಅಲ್ಲಿ ಇನ್ವಾಲ್ವ್ ಆಗ್ತೀವೋ ಅಷ್ಟು ಅದಕ್ಕಿಂತಲೂ 10 ಪಟ್ಟು ಜಾಸ್ತಿ ನನ್ನ ಅಪ್ಪ ನನ್ನ ಚಿಕ್ಕಪ್ಪ ಇನ್ವಾಲ್ವ್. ಮೊಬೈಲ್ ಕೆಪಾಸಿಟಿ ಏನ್ರಿ ಇದು? ಇರೋದಿಷ್ಟು ಅಸ್ತ್ರ. ಎಂಥ ಕೆಪಾಸಿಟಿ ಇದೆ ಇದಕ್ಕೆ ಅಂತಂದ್ರೆ, ಎಂಥವ್ರನ್ನು ತನ್ನ ನೆಡೆಗೆ ಸೆಳೆದುಕೊಳ್ಳಬಲ್ಲಂತ ಕೆಪಾಸಿಟಿ. ಯಾರದನ್ನು ಡಿಸೈನ್ ಮಾಡಿದ? ಎಂಥ ಡಿಸ್ಟ್ರಾಕ್ಷನ್ ಕಾರಣ ಆಯಿತು. ಮೊಬೈಲ್ ಬಿಟ್ರೆ ಮೂವೀಸ್ ಎಳೆಯಕ್ಕೆ ಶುರು ಮಾಡ್ತು. ಮೂವೀಸ್ ಅಲ್ಲೆಲ್ಲ ಬಿಗ್ ಸ್ಕ್ರೀನ್ ಅಲ್ಲಿ ಇತ್ತು, ಕರೋನಾ ಬಂತು, ಮುಚ್ಚೋಯ್ತು, ಬಚಾವು ಅಂತ ಅನ್ಕೊಂಡ್ರೆ ಎಷ್ಟು OTT ಪ್ಲಾಟ್ಫಾರ್ಮ್ಗಳು ಬಂದವು. ಕೂತ ಜಾಗದಲ್ಲೇ ನೋಡಿ ಅಂತ. ನೀವೇನು ಥಿಯೇಟ್ರಿಗೆ ಬರಬೇಡಿ, ನೀವು ಕೂತ ಜಾಗದಲ್ಲೇ ಬೇಕಾದ್ದು ಕೊಡ್ತೀವಿ ಅಂತ OTT ಪ್ಲಾಟ್ಫಾರ್ಮ್ ಬಂತು. ಮೂವೀಸ್ಗೆ ಮುಗೀತು ಅನ್ಕೊಂಡ್ರೆ ಅಲ್ಲಿಗೆ ಮುಗಿಲಿಲ್ಲ. ನಾವು ಹೆಂಗ್ ಆಗೋಗ್ಬಿಟ್ಟಿದೀವಿ ಅಂತಂದ್ರೆ, ನಮ್ ಈ ಏಜ್ಗೆ ತಕ್ಕಂತೆ ನಮ್ಮನ್ನು ಸೆಳಿಲಿಕ್ಕೆ ಬೇಕಾಗಿರುವಂತ ಎಲ್ಲ ವಸ್ತುಗಳು. ಅದು ಈ ಕಾಲೇಜುಗಳಿಗೆ ಬರುವಾಗ, ನನ್ನ ಕಾಲೇಜಿಗೆ ಬಂದಾಗ ಕೆಲವೊಂದು ಪದ ಉಪಯೋಗಿಸಕ್ಕೆ ಬಹಳ ಕಷ್ಟ. ಲವ್ ಅನ್ನೋ ಪದ ಬಳಸಿಬಿಟ್ರೆ ಕಾಲೇಜಿನಲ್ಲಿ ಅರ್ಥಗಳೇ ಬೇರೆ. ಆಪೋಸಿಟ್ ಸೆಕ್ಸ್ ಮೇಲೆ ಒಂದು ಲವ್ ಹೆಂಗ್ ಶುರುವಾಗ್ಬಿಡುತ್ತೆ ಅಂತಂದ್ರೆ, ನಮಗ್ ಗೊತ್ತೇ ಇಲ್ದಂತೆ ನನ್ನನ್ನು ಪೂರ್ತಿ ಡಿಸ್ಟ್ರಾಕ್ಟ್ ಮಾಡಿ ಹೋಗಬೇಕಾಗಿರುವಂತ ಗುರಿಯಿಂದ ವಿಮುಖಗೊಳಿಸ್ಬಿಡತ್ತೆ. ನಂಗೆ ಗೊತ್ತು, ಸೆಕೆಂಡ್ PUC ಮುಗಿಸ್ಕೊಂಡು ಇಂಜಿನಿಯರಿಂಗ್ ಕಾಲೇಜಿಗೆ ಎಂಟ್ರಿ ಮಾಡಬೇಕಾದಾಗ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಬರ್ತಿದ್ದೀನಿ ಅಂತ ನೀವು ಅನ್ಕೊಳ್ವಾಗ ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ಕನಸುಗಳಿವೆ. 4 ವರ್ಷದ ನಂತರ ಇಲ್ಲಿಂದ ಬರಬೇಕಾದ್ರೆ ನಾನು ಹಾಗಿರ್ಬೇಕು, ನಾನು ಹೀಗಿರ್ಬೇಕು, ಇದನ್ನ ಹಿಂಗ್ ಮಾಡಬೇಕು, ನಾನು ಪ್ರಾಜೆಕ್ಟ್. ನಂಗೆ ಗೊತ್ತಿದೆ, ನಾನು ಹಂಗೆ ಇದ್ದೆ. ಮೊದಲನೇ ವರ್ಷ ಬಂದಾಗ ಏನ್ ಕನಸು ಗೊತ್ತಾ, ಫಸ್ಟ್ ಸೆಕೆಂಡ್ PU ಓದ್ಬೇಕಾದ್ರೆ ಬೆಸ್ಟ್ ಕಾಲೇಜ್ ಅಂತ ಪ್ಲಾನ್ ಮಾಡ್ತಿರ್ತೀವಿ. ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆದಾಗ ಯಾವ್ದಾದ್ರು ಕಾಲೇಜ್ ಪರವಾಗಿಲ್ಲ ಅಂತ. ಆಮೇಲೆ ನಮ್ಮ ಕಾಲೇಜನ್ನೇ ಪ್ರೀತಿಸೋದು. ಪ್ರಿನ್ಸಿಪಲ್ ಹೇಳಿದಂತ ಅಬ್ಸಲ್ಯೂಟ್ಲಿ ರೈಟ್, ನನ್ನ ಕಾಲೇಜ್ ಎಷ್ಟು ಗ್ರೇಟ್ ಗೊತ್ತಾ ಅಂತ ಕಾಲೇಜನ್ನು ಪಿಕ್ಚರ್ ಶೇರ್ ಮಾಡೋದು, ಗ್ರೂಪಲ್ಲಿ ಹಾಕೋದು, ಏನೆಲ್ಲ ಮಾಡ್ತಿರ್ತೀವಿ ಫಸ್ಟ್ ಇಯರ್ ಅಲ್ಲಿ. ಫಸ್ಟ್ ಇಯರ್ ಕನಸು ಬಹಳ ದೊಡ್ಡದ್ದು. ಸೆಕೆಂಡ್ ಇಯರ್ ಅಲ್ಲಿ ಹೆಂಗ್ ಟ್ಯೂನ್ ಆಗ್ತಾ ಬರ್ತೀವಿ ಅಂತಂದ್ರೆ ಎಲ್ಲ ಇಷ್ಟೇ. ಥರ್ಡ್ ಇಯರ್ಗೆ ಏನಾಗುತ್ತೆ ಗೊತ್ತೇನು, ನೀವು ಹೋಗಿ ನಿಂತಿರ್ತೀರ, ಮುಗಿದ್ರೆ ಸಾಕಾಗಿದೆಯಪ್ಪ, ಯಾರಿಗೆ ಬೇಕು. ಫೈನಲ್ ಇಯರ್ಗೆ ಬರೋದ್ರ ವೇಳೆಗೆ ಪ್ರಿನ್ಸಿಪಲ್ರದು ಅರ್ಧ ಜೀವ ಹೈರಾಣ ಆಗೋದು ಯಾವಾಗ ಅಂತಂದ್ರೆ, HR ಡಿಪಾರ್ಟ್ಮೆಂಟ್ ಹಿಂದೆ ಮಕ್ಕಳು ತಿರುಗಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಯಾವ ಕಂಪ್ನಿ ಬಂತು ಅಂತ. ಆ ಕಂಪ್ನಿಗಳನ್ನ ಹಿಡ್ಕೊಂಡು ಬಂದು ನಮ್ಮ ಮಕ್ಕಳನ್ನ ಜಾಬಿಗೆ ತಗೊಳ್ಳಿ, ಹೆಂಗಾದ್ರೂ ಅವ್ರನ್ನ ತಳ್ಳಬೇಕು ಅಂತ ಹಠಕ್ಕೆ ಬೀಳುವಾಗ ಎಷ್ಟು ಒದ್ದಾಟ ಆಗ್ಬಿಡುತ್ತೆ ಅಂತಂದ್ರೆ ಒಂದು ಕಾಲೇಜಿಗೆ. ನಮಗೂ ಹೆಂಗಾಗ್ಬಿಡುತ್ತೆ ಗೊತ್ತಾ, ಫಸ್ಟ್ ಇಯರಿಗೆ ಬಂದಾಗ ನಾವು ಸಿಕ್ಕಾಪಟ್ಟೆ ಓದಿರ್ತೀವಿ, ಧೀರುಭಾಯಿ ಅಂಬಾನಿನ ಓದ್ಬಿಡ್ತೀವಿ, ನಾವು ಸ್ಟಾರ್ಟ್ಅಪ್ ಗಳನ್ನ ಕಟ್ಟಿದವ್ರನ್ನ ಓದ್ತೀವಿ, ಗ್ಲೋಬಲ್ ಲಿಂಕ್ ಕಾರ್ಪೊರೇಷನ್ 17 ವರ್ಷದಲ್ಲಿ ಕಂಪನಿ ಕಟ್ಟಿದ್ನಂತೆ, ಏನೆಲ್ಲ ಕನಸು. ಫೈನಲ್ ಇಯರ್ ಬರೋದ್ರ ವೇಳೆಗೆ ಯಾವ್ದಾರ ಒಂದು ಕಂಪ್ನಿಲಿ ಕೆಲಸ ಸಿಕ್ಕಿದ್ರೆ ಸಾಕಪ್ಪ, ಹಾಳಾಗ್ಲಿ, ಯಾರಿಗೆ ಬೇಕಿತ್ತು. ನಮ್ದು ಟೋಟಲ್ ಏರಿಯಾ ಹೆಂಗ್ ಚೇಂಜ್ ಆಗ್ಬಿಡತ್ತೆ ಅಂತ ನಾನು ಗಮನಿಸಿದ್ದೀನಿ. ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ನಾನು ಇಂಜಿನಿಯರಿಂಗ್ ಕಾಲೇಜ್ ಹುಡುಗರ ಜೊತೆ ಮಾತನಾಡುವಾಗ ನನ್ಗೆ ಯಾಕೆ ಖುಷಿ ಅಂತಂದ್ರೆ, ನಿಮ್ಗೆ ಏನೇನು ಪ್ರಾಬ್ಲಮ್ ಇತ್ತೋ ನನಗಿತ್ತಲ್ಲ ಮೊದಲು, ಅದನ್ನು ಹೇಳ್ಕೊಂಡ್ರೆ ಸಾಕು ಅಂತ ಖುಷಿ. ಹೀಗಾಗಿ ಈ ಏಜ್ ಆಫ್ ಡಿಸ್ಟ್ರಾಕ್ಷನ್ ಇದೆಯಲ್ಲ, ಇದು ನಮ್ಮನ್ನು ಹೆಂಗೆ ಎಳಿತಾ ಹೋಗುತ್ತೆ ಅಂತಂದ್ರೆ, ಮೊದಲನೇ ವರ್ಷದಲ್ಲಿ ಎಷ್ಟು ಫೋಕಸ್ಡ್ ಆಗಿದ್ವೋ 4ನೇ ವರ್ಷಕ್ಕೆ ಬರೋ ವೇಳೆಗೆ ಅಷ್ಟೇ ಡಿಸ್ಟ್ರಾಕ್ಟೆಡ್ ಆಗಿರ್ತೀವಿ. ಡಿಸ್ಟ್ರಾಕ್ಟೆಡ್ ಆಗಿರುವಂತ ಮೈಂಡು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಕೊರಗಿ ಫೈನಲಿ ಈ 130 ಕೋಟಿ ಜನರಲ್ಲಿ ನಾನು ಒಬ್ಬನಾಗಿ ಎಟ್ ದ ಎಂಡ್ ಆಫ್ ದ ಡೇ ನನ್ನ ಲೈಫ್ ಮುಗಿಸಿ ಹೊರಡ್ತೀನಿ, ಅಷ್ಟೇ, ಫಿನಿಶ್ಡ್. ಅದೇ ಆಗಬೇಕು ಅಂತಿದ್ರೆ ನನಗೆ ಮಾತನಾಡಬೇಕಾದ ಅಗತ್ಯನೇ ಇಲ್ಲ. ನನ್ನ ಟಾಕಿಗೆ ಒಂದು ಫುಲ್ ಸ್ಟಾಪ್ ಕೊಟ್ಟು ನಾನು ಹೊರಟೇ ಬಿಡ್ತೀನಿ, ನಂಗೆ ಬೇಕಾಗಿಲ್ಲ. ಆದ್ರೆ ಇಲ್ಲ, ನನ್ನ ಲೈಫ್ ಹಂಗಿಲ್ಲ ಅಂತ ಯಾರಿಗಾದ್ರೂ ಇದ್ರೆ ಮಾತ್ರ ನಾನು ಕಂಟಿನ್ಯೂ ಮಾಡಬೇಕು. ನಾನು ಅದಕ್ಕೆ ಹೇಳೋದು ಮಕ್ಕಳಿಗೆ ಏನು ಅಂತಂದ್ರೆ, ಮೊದಲನೇ ವರ್ಷದಿಂದ 2ನೇ ವರ್ಷಕ್ಕೆ ಹೋಗುವಾಗ, 2ನೇ ವರ್ಷದಿಂದ 3ನೇ ವರ್ಷಕ್ಕೆ ಹೋಗುವಾಗ, 3ರಿಂದ 4ನೇ ವರ್ಷಕ್ಕೆ ಹೋಗ್ಬೇಕಾದ್ರೆ ಪ್ರತಿ ಬಾರಿಯೂ ಘರ್ ವಾಪಸಿ ಮಾಡಿ ಅಂತ. ಘರ್ ವಾಪಸಿ ಅಂದ್ರೆ ಎಲ್ಲರೂ ಮತಾಂತರ ಮರು ಮತಾಂತರ ಅಂತ ತಿಳ್ಕೊಳ್ತಾರೆ. ಅಫ್ಕೋರ್ಸ್
ಅದು ಒಂದು ಹಂತದಲ್ಲಿ ರೈಟ್. ಆದರೆ ಎರಡನೇದೊಂದಿದೆ ಘರ್ ವಾಪಸಿ, ಏನು ಗೊತ್ತೇನು, ನೀವು ವಾಪಸ್ ಸ್ಕ್ವೇರ್ ಒನ್ನಿಗೆ ಬಂದು ನಿಂತ್ಕೋಬೇಕು. ಮೊದಲನೇ ವರ್ಷದಲ್ಲಿ ಏನು ಯೋಚನೆ ಮಾಡ್ತಿದ್ನಲ್ಲ ಅಲ್ಲಿಗೆ ನಾನು ವಾಪಸ್ ಬರಬೇಕು ಅಂತ ಪ್ರತಿ ಕ್ಷಣವೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಮಾತ್ರ 4ನೇ ವರ್ಷದ ನಂತರವೂ ಆ ಉತ್ಸಾಹವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಮಿತ್ರ, ಕೆಲವೊಂದು ಟಿಪ್ಸ್ ನಾನು ಹಂಚ್ಕೊಳ್ತೀನಿ. ಯಾರೂ ಸೋಲ್ಬೇಕು ಅಂತ ಇಲ್ಲವೇ ಇಲ್ಲ, ಎಲ್ಲರೂ ಗೆಲ್ಲಲಿಕ್ಕೆ ಸಾಧ್ಯ. ನಾನು ಜೀವನದಲ್ಲಿ ಅನೇಕ ಬಾರಿ ಸೋತಿದ್ದೀನಿ. ಇವತ್ತೇನಾದ್ರೂ ನಿಮ್ಮ ನಡುವೆ ನಿಂತ್ಕೊಂಡು ಇವತ್ತು ಮಾತನಾಡ್ತಿದ್ದೀನಿ ಅಂತಂದ್ರೆ ಆ ಸೋಲುಗಳಿಂದ ಪಾಠವನ್ನ ಕಲಿತು ಇನ್ನು ಸೋಲ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಆ ಸೋಲುಗಳಿಂದ ಒಂದೊಂದೇ ಅಂಶವನ್ನ ತಗೊಂಡು ಇದರಿಂದ ಇದನ್ನ ಗೆಲುವಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ರಿಂದ ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡ್ರು. ಮೊದಲನೇದಾಗಬೇಕಾಗಿರೋ ದೊಡ್ಡ ಕೆಲಸ ಏನು ಗೊತ್ತೇನು, ನಮ್ಮ ಕಾಲೇಜಿನ ಹುಡುಗರಿಗೆ ಅಥವಾ ಈ ಏಜಿಗೆ ಬಂದವರಿಗೆ ಇರೋ ದೊಡ್ಡ ಪ್ರಾಬ್ಲಮ್ಮು ಅಪ್ಪ ಅಮ್ಮ ಯೂಸ್ಲೆಸ್ ಅನಿಸ್ಬಿಡೋದು. ಬಹಳ ಜನ ಇರ್ತಾರೆ, ಅವ್ರ ತಾಯಿ ಪಾಪ ಸೆಕೆಂಡ್ PUC ಓದಿ ಮುಗಿಸಿರ್ತಾರೆ, ನಮ್ಮನ್ನು ಕಷ್ಟಪಟ್ಬಿಟ್ಟು ಎಲ್ಲೋ ಇಂಜಿನಿಯರಿಂಗ್ ಕಾಲೇಜ್ವರೆಗೂ ತಂದಿರ್ತಾರೆ. ನಮ್ಮಮ್ಮ ನಮ್ಗೇನಾದರೂ ಹೇಳಕ್ ಬಂದರೆ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರಮ್ಮ, ಬಾಬಾ ಬಾರಿ ನಾವು ಅವಳಿಗೆ ಗೊತ್ತಾಗಲ್ಲ ಅಂತ ನಮ್ಗೆ ಶುರುವಾಗೋದೇ ಅಲ್ಲಿ. ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳು ಹೇಳಿದ್ರೆ ಆದರೂ ಒಪ್ಕೋಬೋದು, ಒಪ್ಪಕ್ಕಾಗಲ್ಲ. 5ನೇ ಕ್ಲಾಸಿನ ಮಗು ಹೇಳುತ್ತೆ ನಿಂಗೇನು ಗೊತ್ತಾಗಲ್ಲ ಸುಮ್ಮನಿರಮ್ಮ, ನಮ್ಮ ಟೀಚರ್ ನಿಂಗಿಂತ ಬುದ್ಧಿವಂತರು ಅಂತ. ನಮ್ಗೆ ಎಷ್ಟು ದಿಮಾಕ್ ಬಂದ್ಬಿಟ್ಟಿದೆ ಅಂತಂದ್ರೆ, ನನ್ನನ್ನ ಹೊತ್ತವಳು, ನನ್ನನ್ನು ಹೆತ್ತವಳು, ನನ್ನನ್ನು ಭೂಮಿಗೆ ತಗೊಂಬಂದ್ಲು ನಮ್ಮ ಅಪ್ಪ ಸಾಮಾನ್ಯವಾಗಿ ಒದ್ದಾಡ್ತಾನೆ ಅನ್ಕೊಂಡಿದ್ದೀರಾ? ಅಕಸ್ಮಾತ್ ನಾನು ನೀವು ಇರ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅಂದ್ರೆ ಆರಾಮಾಗೇ ಇರ್ತಿದ್ರು. ಅವ್ರಿಗೆ ಕಿರಿಕಿರಿ ಇರ್ಲಿಲ್ವಲ್ಲ, ಇವನೊಬ್ಬನ ನೋಡ್ಕೋಬೇಕು, ಇವನೊಬ್ಬನ ಇಂಜಿನಿಯರಿಂಗ್ ಕಾಲೇಜಿಗೆ ಕಳಿಸ್ಬೇಕು, ಅವ್ರು ಕೇಳಿದಾಗೆಲ್ಲ ಫೀಸ್ ಕಟ್ಟಬೇಕು, ಅವ್ರು ಕೇಳಿದಾಗೆಲ್ಲ ಯೂನಿಫಾರ್ಮ್ ಕೊಡಿಸ್ಬೇಕು, ನಿಮ್ ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು, ನೀವು ಮೊಬೈಲ್ ಕೇಳಿದ್ರೆ ಕೊಡಿಸ್ಬೇಕು, ಹುಡುಗ ಬಂದು ಬೈಕ್ ಕೇಳಿದ್ರೆ ಕೊಡಿಸ್ಬೇಕು, ಅವನಿಗೆ ಕಾಲೇಜ್ ಬಸ್ ಹೋಗುತ್ತೆ, ಬೈಕ್ ಒಂದು ಬೇಕು ಅವನಿಗೆ ಕೊಡಿಸ್ಬೇಕು ಅಪ್ಪ, ಯಾಕಂದ್ರೆ ಅಪ್ಪ ಅಲ್ಲ ಅವನು. ಈ ಅಪ್ಪ ಅಮ್ಮ ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ಬೈಗುಳಗಳದ್ದೇ ಅವ್ರಿಗೆ ಮಳೆಗಳಾಗ್ತಾ ಇರ್ತವೆ ಅಂತಂದ್ರೆ ಏನರ್ಥ ಇದೆ ಆ ಲೈಫ್ಗೆ? ಯಾವ ತಂದೆ ತಾಯಿಗೆ ಗೌರವ ಕೊಡದೆ ಏನಾದ್ರೂ ಎತ್ತರಕ್ಕೆ ಬೆಳೆದು ನಿಂತ ಅಂತಂದ್ರೆ ಆ ವ್ಯಕ್ತಿಗೆ ನಯಾ ಪೈಸೆ ಕಿಮ್ಮತ್ತಿಲ್ಲ ರೀ. ಅದರಲ್ಲೂ ಈ ದೇಶ ಅಂತೂ ಗೌರವಿಸಲ್ಲ. ನೀವು ಜಗತ್ತಿನ ಬೇರೆ ಭಾಗದಲ್ಲಿ, ನಾನು UK ನಲ್ಲಿ ನೋಡಿದ್ದೀನಿ, ನಾನು ಆಸ್ಟ್ರೇಲಿಯಾಕ್ಕೆ ಹೋದಾಗ, ಸ್ಪೆಷಲಿ ಆಸ್ಟ್ರೇಲಿಯಾಕ್ಕೆ, UK ದಲ್ಲಿ ನಾನು ಅದನ್ನು ಗಮನಿಸ್ಲಿಕ್ಕಾಗಲಿಲ್ಲ, ಬಟ್ ಆಸ್ಟ್ರೇಲಿಯಾದಲ್ಲಿ ಒಂದು ಹೋಟ್ಲಲ್ಲಿ ಊಟ ಮಾಡ್ತಿರುವಾಗ ಒಂದು ಫ್ಯಾಮಿಲಿ ಬಂತು, ಗಂಡ ಹೆಂಡತಿ ಮಗ ಮಗಳು. ನನ್ನ ಕಣ್ಣೆದುರಿಗೆ ನಡೆದ ಘಟನೆ ಇದು. ಊಟ ಮಾಡಿದ ಮೇಲೆ ಅಪ್ಪ ಅವ್ರ ಪಾಲಿನ ಬಿಲ್ ಕೊಟ್ಟ, ಮಗಳು ಅವಳ ಪಾಲಿನ ಬಿಲ್ ಕೊಟ್ಲು, ಎಲ್ಲರೂ ಅವ್ರವ್ರ ಪಾಲಿನ ಬಿಲ್ ಕೊಟ್ಬಿಟ್ಟು ಎದ್ದೋದ್ರು. ನಾನು ಕೇಳಿದೆ ಏನ್ರಿ ಇದು ಅಂತ. ಅವರಂದ್ರು 18 ಆದ್ಮೇಲೆ ಇಲ್ಲಿ ಮಕ್ಕಳಿಗೆ ತಂದೆ ಕೊಡಬೇಕು ಅಂತಿಲ್ಲ, ತಂದೆ ಮಕ್ಕಳಿಗೆ ಕೊಡಬೇಕು ಅಂತಿಲ್ಲ, ಅವ್ರವ್ರ ಜವಾಬ್ದಾರಿ ಅವರವರದ್ದೇ. ಮನೇಲಿ ಇರೋಂಗಿಲ್ಲ, ಅವ್ರು ಬೇರೆ ಕಡೆ ಇರ್ತಾರೆ ಅಂತ. ಆ ತರದ ಪರಿಸ್ಥಿತಿ ನನ್ನ ದೇಶದಲ್ಲಿ ಹಂಗಿಲ್ಲ. ಮಗನಿಗೆ ಕೆಲಸ ಸಿಕ್ಕು ಅಥವಾ ಸಿಗದೆ ಹೋದ್ರು ಅವನಿಗೆ 40 ಆಗಲಿ ಪೆಟ್ರೋಲು ಅಪ್ಪನೇ ಕೊಡಿಸ್ತಾನೆ. ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ತಂದೆ ತಾಯಿಯರನ್ನ ನಾವೇನಾದ್ರೂ ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದ್ರೆ ಫರ್ಗೆಟ್ ಯುವರ್ ಲೈಫ್, ಮರ್ತು ಬಿಡಿ. ನಂಗೆ ಗೊತ್ತು, ಹಿಂಗೆ ಹೇಳಿ ಸರ್ ಕಳೆದ 2-3 ವರ್ಷದಿಂದ ಬೈಕೊಂಡೇ ಬಂದಿದ್ದೀನಿ, ನೀವು ಹೇಳಿದ ತಕ್ಷಣ ಲವ್ ಮಾಡೋದು ಭಾಳ ಕಷ್ಟ ಇದೆ ಸರ್, ಅದು ಭಾಳ ಕಷ್ಟ. ನಾನೊಂದ್ಸಲ ಯಾರ ಜೊತೆನೂ ಮಾತಾಡ್ತಾ ಹೇಳ್ತಿದ್ದೆ, ಅಪ್ಪ ಅಮ್ಮನಿಗೆ ಡೈಲಿ ನಮಸ್ಕಾರ ಮಾಡುವಂಥ ರೂಢಿ ಇದ್ರೆ ಭಾಳ ಒಳ್ಳೇದು ಅಂತ ಸುಮ್ಮನೆ ಹೇಳಿದೆ ನಾನು. ಯಾರೋ ಬಂದು ಹೇಳಿದೆ, ಇಷ್ಟು ವರ್ಷ ಮಾಡಲಿಲ್ಲ ಸರ್, ಈಗ ಮಾಡಿಬಿಟ್ರೆ ಅಪ್ಪ ಏನು ತಿಳ್ಕೊಬೋದು ಅಂತ. ಹೆಂಗಿದೆ ನೋಡಿ. ಒಂದ್ಸಲ ಯಾರೋ ಒಬ್ಬ ಹುಡುಗ ಮಾಡಿದ, 6ನೇ ಕ್ಲಾಸ್ 7ನೇ ಕ್ಲಾಸಿನ ಹುಡುಗ ಕೇಳಿದ ನಂತರ ಹೋಗಿ ಅಪ್ಪನಿಗೆ ನಮಸ್ಕಾರ ಮಾಡ್ದ, ಅಮ್ಮನಿಗೆ ನಮಸ್ಕಾರ ಮಾಡ್ದ, ಇಬ್ರು ಓಡೋಗ್ಬಿಟ್ಟಿದ್ರು ನನ್ನ ಹತ್ರ. ಸರ್ ಯಾಕೆ ಸರ್ ನಮಸ್ಕಾರ ಮಾಡೋದ ನಮ್ಮ ಹುಡುಗ ಅಂತ ಟೆನ್ಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಮಕ್ಕಳೇ ನಮಸ್ಕಾರ ಮಾಡಿರೋದು ನೋಡ್ಲಿಲ್ಲ, ಯಾಕೆ ನಮಸ್ಕಾರ ಮಾಡಿದ್ರು ಅಂತ ಹೇಳಿದ್ರೆ, ಮಕ್ಕಳು ನಮಸ್ಕಾರ ಮಾಡೋದು ನೋಡ್ಲಿಲ್ವಾ ಅಂದ್ರೆ, ನಾವು ನಮ್ಮ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಲಿಲ್ಲ ಸರ್, ಅದಕ್ಕೆ ಗೊತ್ತಿಲ್ಲ ನಮಗೆ ಅಂತ. ಸೊ ಪ್ರಥೆ ಹಿಂಗಿದೆ ಅಂತ ಮೊದಲನೇದು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಎರಡನೇದು, ಟೀಚರ್ಸ್ಗಳಿಗೊಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಿ. ಇತ್ತೀಚಿನ ದಿನಗಳಲ್ಲಾಗಿರುವಂಥ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ಟೀಚರ್ ಆಡಿಕೊಳ್ಳೋ ವಸ್ತುಗಳಾಗಿದ್ದಾರೆ. ಆನ್ಲೈನ್ ಕ್ಲಾಸ್ ಬಂದ್ಮೇಲಂತೂ ಹೆಂಗಾಗಿದೆ ಅಂತಂದ್ರೆ, ಮ್ಯೂಟ್ ಮಾಡಿಕೊಂಡು ಟೀಚರ್ ಪಾಠವನ್ನು ಅಲ್ಲೇ ಇಮಿಟೇಟ್ ಮಾಡ್ತಿರ್ತಾರೆ, ಏನ್ ಬೇಕಿದ್ರೂ ಮಾತನಾಡ್ತಿರ್ತಾರೆ. ಅನೇಕ ಬಾರಿ ಅನ್ಮ್ಯೂಟ್ ಆಗ್ಬಿಟ್ಟಿರುತ್ತೆ, ಮಾತಾಡ್ತಾನೆ ಇರ್ತಾರೆ. ಕೇಳಿಸ್ಕೊಂಡು ಟೀಚರ್ ಆತ್ಮಹತ್ಯೆನೇ ಮಾಡ್ಕೋಬೇಕು. ಯಾವಾಗ ಟೀಚರ್ಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗಲ್ವಲ್ಲ, ಅದರ್ ಹಾಫ್ ಆಫ್ ಯುವರ್ ಲೈಫ್ ಇಸ್ ಡೆಡ್. ನಮ್ದು ಶಿಕ್ಷಾವಲ್ಲಿ ಅಂತ ಬರುತ್ತೆ ತೈತಿರಿಯ ಉಪನಿಷತ್ನಲ್ಲಿ. ಎಲ್ಲ ವಿದ್ಯಾರ್ಥಿಗಳು, ಇನ್ಫ್ಯಾಕ್ಟ್ ನಾನು ಮುರಳೀಶ್ವರ್ಗೆ ಕೇಳ್ಕೊಳ್ತೀನಿ, 4th ಇಯರ್ ಮುಗಿಸಿ ಫೈನಲ್ ಇಯರ್ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ಮಕ್ಕಳಿಗೆ ನಾವು ಬೀಳ್ಕೊಡುಗೆ ಅಂತ ಮಾಡ್ತೀವಲ್ಲ, ಈಗಂತೂ ಪಾರ್ಟೀಸ್ ಮಾಡ್ತಾರೆ ಬಹಳ ಕಡೆ. ಪಾರ್ಟಿ ಅಲ್ಲ, ಶಿಕ್ಷಾವಲ್ಲಿಯನ್ನು ಓದಿಸಿ ಒಂದ್ಸಲ ಅದ್ರ ಅರ್ಥ ಹೇಳಬೇಕು.
ಶಿಕ್ಷಾವಲ್ಲಿ ಎಷ್ಟು ಸುಂದರವಾಗಿ ಹೇಳುತ್ತೆ ಅಂತಂದ್ರೆ ಅದರಲ್ಲಿ ಏನ್ ಬರುತ್ತೆ ಅಂತಂದ್ರೆ ಹೋಗೋಕ್ಕಿಂತ ಮುಂಚೆ ಆ ವಿದ್ಯಾರ್ಥಿಗಳು ಗುರುಗಳನ್ನು ಕೇಳ್ಕೊಳ್ತಾರೆ. ಗುರುಗಳ ಅಧ್ಯಯನಕ್ಕಿಂತ ಮುಂಚೆ ಬ್ರಹ್ಮಣಃ ಕೋಶೋಪಿ ಮೇಧಯಾ ಪಿಹಿತಃ, ಬ್ರಹ್ಮಣಃ ಕೋಶೋಸಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ. ಅಧ್ಯಯನಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಯರ್ ಹುಡುಗರು ಗುರುಗಳನ್ನ ಏನಂತ ಕೇಳ್ಕೊಳ್ಳೋದಂತೆ ಗೊತ್ತಾ? ಬ್ರಹ್ಮವೇ ಸಾಕ್ಷಾತ್ ನಿನ್ನೊಳಗೆ ಕೋಶವಾಗಿ ಕೂತಿದೆ, ನಾನು ಹಿಂದೆ ಕಲ್ತಿರೋದು ನಷ್ಟವಾಗದಂತೆ ಮುಂದಿನದನ್ನ ಶ್ರದ್ಧೆಯಿಂದ ಹೇಳಿಕೊಡ್ತೀಯ ನನಗೆ ಅಂತ ಗುರುಗಳನ್ನು ಕೇಳೋದಂತೆ. ಏನ್ ಚೆನ್ನಾಗಿರುವಂತ ಮಾತು. ಭಾರತೀಯ ಶಾಸ್ತ್ರಗಳು ಕಲ್ಪಿಸಿಕೊಡುವಂತ ರೀತಿ ನೋಡ್ರಿ. ನಿನ್ನಲ್ಲಿ ಅಪಾರವಾದ ಜ್ಞಾನ ಅಡಗಿದೆ. ಅವರು ಪ್ರಿನ್ಸಿಪಲ್ ಚೇರ್ ಅಲ್ಲಿ ಕೂತ್ಕೋಬೇಕಾದ್ರೆ ಸುಮ್ಮನೆ ಬಂದು ಕೂತಿಲ್ಲ. ಅವರು ಹಿಂಗ್ ವಿದ್ಯಾರ್ಥಿ ಆಗಿದ್ರು, ಆದ ನಂತರ ಸಾಕಷ್ಟು ಅಧ್ಯಯನ ಮಾಡಿದ್ರು. ಅವರು ಸಿಕ್ಕಾಪಟ್ಟ ಎಲ್ಲವನ್ನು ಗಳಿಸಬಹುದಾಗಿದ್ದಾಗ್ಲೂ ಕೂಡ ಈ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಬಂದು ಕೂತಿದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಅವರ ತಪಸ್ಸಡಗಿದೆ ಅಂತ. ಆ ತಪಸ್ಸನ್ನ 20-21 ನಾನು ನಿವಾಳಿಸಿ ಒಗಿತೀನಿ ಅಂತಂದ್ರೆ ಅರ್ಥ ಇದೆಯೇನ್ರಿ ಇದಕ್ಕೆ? ಎರಡನೇದು ನೆನ್ಪಿಟ್ಕೊಳ್ಳಿ. ನಂಗೆ ಗೊತ್ತು ಹೇಳಬೇಕಾದ್ರೆ ಏನ್ರಿ ಗೆಲ್ಲಿಕ್ಕಿದೆಲ್ಲ ಮಂತ್ರನ ಅಂತ. ಮಿತ್ರ, ಇದು ಗೆಲ್ಲಿಕ್ ಮಂತ್ರ ಅಲ್ಲ. ಆದರೆ ಗೆಲುವಿನ ಹಾದಿಯಲ್ಲಿ ಇದಿಲ್ಲ ಅಂತಂದ್ರೆ ಗೆದ್ದಾಗ ನಿಮ್ಮ ಗೆಲುವು ಟೇಸ್ಟ್ ಆಗಿರಲ್ಲ ಅಂತ. ಏನು ಟೇಸ್ಟ್ ಆಗಿರಲ್ಲ. ನಂಗೆ ಭಾಳ ಜನ ಕೇಳ್ತಾರೆ, ಎತ್ತರಕ್ಕೆ, ಎಷ್ಟೇ ಎತ್ತರಕ್ಕೆ ಒಂದು ಮಾವಿನ ಮರ ಬೆಳಿಲಿ, ಮಾವಿನ ಮರ ಎಷ್ಟೇ ಒಳ್ಳೆ ಹಣ್ಣನ್ನು ಕೊಡ್ಲಿ, ಆದರೆ ಭೂಮಿಯಲ್ಲಿ ಅದ್ರ ಬೇರಿರಲಿಲ್ಲ ಅಂತಂದ್ರೆ ಆ ಮಾವಿನ ಮರ ಕಿಮ್ಮತ್ತಿಲ್ಲ ಅಂತ. ನಾವು ಗಾಳಿಪಟ ಹಾರಿಸ್ತೀವಲ್ಲ, ಗಾಳಿಪಟ ಎತ್ತರಕ್ಕೆ ಹೊರದಾಗ ವಿ ಫೀಲ್ ಹ್ಯಾಪಿ. ನಮ್ಮ ಗಾಳಿಪಟ ಎಷ್ಟು ಎತ್ತರಕ್ಕಿದೆ ಅಂತ ಇಮ್ಯಾಜಿನ್ ಮಾಡಿ. ಎತ್ತರಕ್ಕಿರೋ ಗಾಳಿಪಟದ ಸೂತ್ರವನ್ನು ಹಿಡ್ಕೊಂಡು ಆಟ ಆಡ್ತಿರ್ತೀವಿ, ಎಳಿತಿರ್ತೀವಿ. ಅದನ್ನ ಅಕಸ್ಮಾತ್ ಸೂತ್ರ ಕಟ್ಟಾಗೋದ್ರೆ ಗಾಳಿಪಟ ಇನ್ನೂ ಎತ್ತರಕ್ಕೆ ಹೋಗುತ್ತೆ. ಬಟ್ ನೀವು ಖುಷಿ ಪಡೋ ಸ್ಥಿತಿಯಲ್ಲಿರಲ್ಲ. ಯಾಕೆ ಅಂತಂದ್ರೆ ಅದು ಎತ್ತರಕ್ಕೆ ತನ್ಪಾಡಿಗೆ ಹೋಗ್ತಿರೋದು, ನಮ್ದು ಅದಕ್ಕೆ ಸಂಬಂಧ ಇಲ್ಲ. ಆ ದಾರವನ್ನು ಸುತ್ತೀವಿ, ಮನೆಗೆ ಹೋಗ್ಬಿಟ್ಟು ಹೇಳ್ತೀವಿ ಈ ಗಾಳಿಪಟಕ್ಕೂ ನಮಗೂ ಯಾವುದೂ ಸಂಬಂಧ ಇಲ್ಲ, ಬೇಕಾಗಿಲ್ಲ ಅಂತ. ಹಂಗಾಗ್ಬಿಡತ್ತೆ ಅಂತ. ಬಿ ಕೇರ್ಫುಲ್. ಯಾವತ್ತು ನಿಮ್ಮ ಭೂಮಿಯಲ್ಲಿ ಭದ್ರವಾಗಿ ನೀವು ಊರಿಲ್ವೋ ಆಗ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅದಕ್ಕೆ ನಯಾ ಪೈಸೆ ಕಿಮ್ಮತ್ತಿರಲ್ಲ ಅಂತ. ಹೀಗಾಗಿ ಬೇಸಿಕ್ ಆಗಿರುವ 2 ಸಂಗತಿಗಳನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಇನ್ನು ಮೂರನೇ ನಾನು ಮೇಜರ್ ಸಂಗತಿಗೆ ಬರ್ತೀನಿ. ಏನಂತಂದ್ರೆ ಗುರಿಯನ್ನ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ. ಇಂಜಿನಿಯರಿಂಗ್ ಕಾಲೇಜಿಗೆ ನೀವು ಎಂಟರ್ ಆಗಿದ್ದೀರಾ ಅಂತಂದ್ರೆ ಒಂದು 50% ನಿಮ್ಮ ಗುರಿ ಪಕ್ಕಾ ಆಗಿದೆ ಅಂತ. ಆದರೆ ಬಹಳ ಜನ ಇಂಜಿನಿಯರಿಂಗ್ ಕಾಲೇಜಿಗೆ ಹೆಂಗೆ ಬರ್ತೀವಿ ಅಂತಂದ್ರೆ ಇನ್ನೆಲ್ಲೂ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಅಂತ, ಅದಕ್ಕೆ ಬಂದ್ವಿ ಅಂತ. ನಾನು ಅನ್ಕೊಂಡೆ ಸರ್ ಮೆಡಿಕಲ್ ಮಾಡೋಣ ಅಂತ, ಯಾಕೋ ಬಯಾಲಜಿ ಕಡಿಮೆ ಆಗ್ಬಿಡ್ತು, ಸೊ ಮೆಡಿಕಲ್ ಬಿಟ್ರೆ ನೆಕ್ಸ್ಟ್ ಇರೋದು ಇಂಜಿನಿಯರಿಂಗು, ಅದಕ್ಕೆ ಬಂದೆ ಅಂತ. ಅಂದ್ರೆ ಗುರಿ ಪರ್ಫೆಕ್ಟ್ ಆಗಲಿಲ್ಲ. ಆಯ್ತು, ನೀವು ಬಂದ್ಬಿಟ್ಟಿದ್ದೀರಾ, ಈಗ ಏನೂ ಮಾಡ್ಲಿಕ್ಕಾಗಲ್ಲ. ಈಗೇನು ದೇರ್ ಇಸ್ ನೋ ಲುಕ್ ಬ್ಯಾಕ್, ವಾಪಸ್ ನೋಡೋಂತ ಇಲ್ಲ. ಇದರಲ್ಲೇ ಇರಬೇಕಾಗಿದೆ, ಮುಂದಕ್ಕೆ ಹೋಗ್ಲೇಬೇಕಾಗಿದೆ. ಹೋಗ್ಬೇಕಾಗಿದ್ದಾಗ ನೀವು ಅದನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡ್ಬೇಕು, ಬೇರೆ ದಾರಿನೇ ಇಲ್ಲ. ಸರ್ ಹೇಳಿದ ಅಬ್ಸಲ್ಯೂಟ್ಲಿ ರೈಟ್. ನೀವು ನಿಮ್ಮ ಕಾಲೇಜನ್ನು ಪ್ರೀತಿಸಬೇಕು, ಬಂದಾಗಿದೆ, ಈಗ ವಾಪಸ್ ನೋಡೋಂಗಿಲ್ಲ. ನೀವು ನಿಮ್ಮ ಕೋರ್ಸನ್ನು ಪ್ರೀತಿಸಬೇಕು, ಬಂದಾಗಿದೆ. ಈಗ ಈ ಕೋರ್ಸನ್ನು ಪ್ರೀತಿಸುವಾಗ ಏನ್ ಮಾಡಬೇಕು ಅಂತ. ವರ್ಗೀಸ್ ಕುರಿಯನ್ ಕೇಳಿದಿರಿ ಹೆಸರು? ಕೇಳಿದಿರಿ ಅಲ್ಲ? ಕೇಳಲಿಲ್ಲ ಅಂತಂದ್ರೆ ವಾಪಸ್ ಮನೆಗೆ ಹೋಗಿ ಓದಿ ವರ್ಗೀಸ್ ಕುರಿಯನ್ ಬಗ್ಗೆ. ಒಬ್ಬ ಮನುಷ್ಯ ಎಷ್ಟು ಜನರ ಬದುಕನ್ನ ಬದಲಾಯಿಸಬಹುದು ಅನ್ನೋದಕ್ಕೆ ಒಂದು ಅದ್ಭುತವಾದ ಎಕ್ಸಾಂಪಲ್ ವರ್ಗೀಸ್ ಕುರಿಯನ್. ವರ್ಗೀಸ್ ಕುರಿಯನ್ ರಿಲೇಟಿವ್, ಪ್ರಾಬಬಲಿ ಅವರ ಮಾಮ ಅನ್ಸುತ್ತೆ, ವಾಸ್ ಮಿನಿಸ್ಟರ್. ಈ ವರ್ಗೀಸ್ ಕುರಿಯನ್ಗೆ ಅಟೋಮಿಕ್ ಫಿಸಿಕ್ಸ್ ಮೇಲೆ ಬಹಳ ಆಸಕ್ತಿ. ಅಟೋಮಿಕ್ ಫಿಸಿಕ್ಸ್ ಮೇಲೆ ವಿದೇಶದಲ್ಲಿ ಅಧ್ಯಯನದ ಆಫರ್ ಬಂತು ಅವರಿಗೆ ಹೋಗಬೇಕು ಅಂತ. ಅಟೋಮಿಕ್ ಫಿಸಿಕ್ಸ್ ಅವರಿಗೆ ಅಧ್ಯಯನ ಆಗಬೇಕಿತ್ತು, ಆದರೆ ಅಟೋಮಿಕ್ ಫಿಸಿಕ್ಸ್ ಅಲ್ಲಿ ಸೀಟ್ ಸಿಗಲಿಲ್ಲ. ಸರ್ಕಾರ ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ ನಲ್ಲಿ ಅವ್ರ ಅನಿಮಲ್ ಹಸ್ಬೆಂಡ್ರಿ ಸಿಕ್ತು ಅವ್ರಿಗೆ. ಅವ್ರೇನ್ ಅನ್ಕೊಂಡ್ರು, ನಾವು ಅನ್ಕೊಳ್ತೀವಲ್ಲ ಫಸ್ಟ್ ಇಯರ್ ಸಿವಿಲ್ ಜಾಯ್ನ್ ಆಗು, ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಡು ಕಂಪ್ಯೂಟರ್ ಸೈನ್ಸಿಗೆ ಬಂದ್ಬೇಡ ಅನ್ಕೊಂಡು ಬರ್ತೀವಲ್ಲ, ಹಂಗನ್ಕೊಂಡೇ ಬಂದ್ರು. ಹಂಗನ್ಕೊಂಡು ಏನ್ ಮಾಡಿದ್ರು, ಅವರು ವಿದೇಶಕ್ಕೆ ಹೋದ್ರು. ಹೋಗಿ ಮೊದಲನೇ ವರ್ಷ ನಾರ್ಮಲ್ ಆಗಿ ಕಲ್ತರು, ಸೆಕೆಂಡ್ ಇಯರ್ ಅಟೋಮಿಕ್ ಫಿಸಿಕ್ಸ್ ಚೇಂಜ್ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಆಗ್ಲಿಲ್ಲ. ಅವ್ರು ಅಷ್ಟು ವರ್ಷ ಅದನ್ನೇ ಓದಬೇಕಾಗಿ ಬಂತು. ಅಂದ್ರೆ ನನ್ನ ಕರ್ಮ, ಇದನ್ನು ಓದಲೇಬೇಕಾಯ್ತಲ್ಲಪ್ಪ ನಾನು ಅಂತ ಹೇಳಿ ವಾಪಸ್ ಬಂದ್ರು. ವಾಪಸ್ ಬಂದು ಈ ದೇಶದಲ್ಲಿದ್ದಂಥ ಸರ್ಕಾರಕ್ಕೆ ಹೇಳಿದ್ರು ನನಗೇನು ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ, ನಾನು ಬೇರೆ ಏನಾದರೂ ಮಾಡಬೇಕು ಅಂತಂದಾಗ ಸರ್ಕಾರ ಹೇಳ್ತು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋಂಗೇ ಇಲ್ಲ, ನೀವು ಸರ್ಕಾರದ ದುಡ್ಡಲ್ಲಿ ಓದಿದೀಯಾ, ನಿನಗೆ ಕೊಡುವಂಥ ಕೆಲಸವನ್ನು ಇಷ್ಟು ವರ್ಷಗಳ ಕಾಲ ಮಾಡಿ ಆಮೇಲೆ ನಿನ್ನ ಇಂಟ್ರೆಸ್ಟ್ ನೋಡ್ಕೋ ಅಂತ. ಮಿನಿಸ್ಟ್ರು ಅವ್ರ ಮಾವ ಆಗಿದ್ದಾಗಲೂ
ಅದು ಯಾವ ಕರ್ಮ ಬಂತು ಮಾರ ನನಗೆ ಅಂತ ಹೇಳಿ ಆಯ್ತು ಗುಜರಾತಿಗೆ ಹೋಗ್ತೀನಿ ಅಂತ ಗುಜರಾತ್ನಲ್ಲಿ ಒಂದು ಸಣ್ಣ ಏನೋ ಕೆಲಸ ಮಾಡಬೇಕು ಅಂತ ಇದನ್ನ ಹಿಡ್ಕೊಂಡು ಪ್ಲಾನ್ ಶುರು ಮಾಡಿದ್ರು. ಆನಂತರ ಅವರಿಗೆ ರೈತರ ಮೇಲೆ ಪ್ರೀತಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಹಾಲಿಗೆ ಏನಾದರೂ ಮಾಡಬೇಕು ಅಂತ ಅಮೂಲ್ ಅನ್ನೋ ಕಂಪನಿ ಶುರು ಮಾಡಿದ್ರು. ಮಿತ್ರ, ಅಮೂಲನ್ನು ಹೇಗೆ ಬೆಳೆಸಿ ನಿಲ್ಲಿಸಿದ್ರು ಒಂದು ಹಂತದಲ್ಲಿ ಅಂತಂದ್ರೆ, ಇಡೀ ಜಗತ್ತಿನಲ್ಲೇ ಕ್ಷೀರ ಕ್ರಾಂತಿಗೆ ಭಾರತ ಭಾಷ್ಯ ಬರುವಂತೆ ಮಾಡಿದ ಅತ್ಯದ್ಭುತ ವ್ಯಕ್ತಿಯಾಗಿ ಅವ್ರು ನಿಂತರು. ಯಾಕೆ ಅಂತ ಕೇಳಿದ್ರೆ, ಅಟಮಿಕ್ ಫಿಸಿಕ್ಸ್ ಆಗ್ಲಿಲ್ಲ ಅಂತಂದಾಗ ಇದನ್ನ ನಾನು ಪ್ರೀತಿಸ್ಲಿಕ್ಕೆ ಶುರು ಮಾಡಿದ್ನಲ್ಲ, ಇದು ನನಗೆ ಈ ಹಂತಕ್ಕೆ ಬರ್ಲಿಕ್ಕೆ ಕಾರಣ ಆಯ್ತು ಅಂತ ವರ್ಗೀಸ್ ಕುರಿಯನ್ ಹೇಳ್ತಾರಲ್ಲ, ಅದಕ್ಕೋಸ್ಕರವೇ ಸಾಧ್ಯವಾಗಿದ್ದು. ನನಗೆ ವರ್ಗೀಸ್ ಕುರಿಯನ್ ಇಷ್ಟ ಆಗಿದ್ದು ಯಾಕೆ ಗೊತ್ತಾ? ವರ್ಗೀಸ್ ಕುರಿಯನ್ ಲೈಫ್ ಓದಬೇಕಾದ್ರೆ ಓದಿ ನಂಗೆ ರೋಮಾಂಚನ ಆಯ್ತು. ಯಾಕೆ ಅಂತಂದ್ರೆ, ಈ ದೇಶಕ್ಕೆ ನೆಸ್ಲೆ ಕಂಪನಿ ಬಂತು. ನೆಸ್ಲೆ ಕಂಪನಿ ನಾವು ಈ ದೇಶದಲ್ಲಿ ಇಂಥದ್ದೇನೋ ಪ್ರಾಡಕ್ಟ್ ಮಾಡ್ತೀವಿ, ಹಾಲಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ ಮಾಡ್ತೀವಿ ಅಂತಂದಾಗ ಗೌರ್ಮೆಂಟ್ ಹೇಳ್ತು ನೀವು ಮಾಡಬಹುದು, ಓನ್ಲಿ ಒನ್ ಪ್ರಾಬ್ಲಮ್ ನಮ್ಗೆ ಏನಿದೆ ಅಂತಂದ್ರೆ, ವರ್ಗೀಸ್ ಕುರಿಯನ್ ನಿಮ್ಗೊಂದು NOC ಕೊಡಬೇಕು ಅಂತ. ವರ್ಗೀಸ್ ಕುರಿಯನ್ ಹೇಳಬೇಕು, ಇವ್ರಿಗೆ ಬಿಟ್ಕೊಟ್ರೆ ಪರವಾಗಿಲ್ಲ ಅಂತ ಹೇಳಿದ್ರೆ ನೀವು ಮಾಡಬಹುದು ಅಂತ ಹೇಳ್ತು. ವಾಟ್ ದ ನಾನ್ ಸೆನ್ಸ್ ಯು ಆರ್ ಸ್ಪೀಕಿಂಗ್? ಯಾವನ್ರಿ ಒಂದು ವರ್ಗೀಸ್ ಕುರಿಯನ್ನು? ಅವನ ಹತ್ರ ನಾವು ಹೋಗ್ಬೇಕಾ? ನಿಮ್ ದೇಶಕ್ಕೆ ಒಂದು ಹಾಲಿನ ಪುಡಿ ತಯಾರು ಮಾಡೋ ಕೆಪಾಸಿಟಿ ಇಲ್ಲ, ನೀವೇನ್ರಿ ನಮ್ಗೆ ಹೇಳೋದು ಅಂತ ಹೇಳಿ ಬೈದು ಹೋಗ್ಬಿಟ್ಟು ವರ್ಗೀಸ್ ಕುರಿಯನ್ಗೆ ಎದೆಯಲ್ಲಿ ಕೆರೆದಂಗೆ ಆಗ್ಬಿಡ್ತು. ಅಯ್ಯಯ್ಯೋ, ಹಿಂಗಂದ್ಬಿಡ್ತಾರಲ್ಲ ಅಂತ ಹೇಳಿ ಅದಾದ್ಮೇಲೆ ಶುರು ಮಾಡಿದ್ರು ಅವರು, ನಮ್ಮ ಹತ್ರ ಕೆಪಾಸಿಟಿ ಇಲ್ಲ ಅಂತ ಹೇಳ್ತಾರಲ್ಲ ಅಂತ ತಾವು ಎಲ್ಲ ಟೆಕ್ನಾಲಜಿನ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿ ಹಾಲಿನ ಪೌಡರ್ ತಯಾರು ಮಾಡಿದ್ದಲ್ಲದೆ ಅದಕ್ಕೆ ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹಾಲಿನ ಪೌಡರ್ ತಯಾರು ಮಾಡುವಂತ ಅತ್ಯದ್ಭುತವಾದ ಟೆಕ್ನಾಲಜಿಯನ್ನ ಇನೋವೇಟ್ ಮಾಡಿ ಅದನ್ನು ಬಳಸಿ ಭಾರತದಲ್ಲಿ ಹಾಲಿನ ಪೌಡರ್ ತಯಾರು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೂ ಅಂತಂದ್ರೆ, ಕೆಲವೇ ತಿಂಗಳಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯದವರೆಗೂ ಅಮೂಲ್ನ ಹಾಲಿನ ಪೌಡರ್ ಎಲ್ಲೆಲ್ಲೂ ಕಾಣುವಂತೆ ಮಾಡಿಬಿಟ್ಟು. ನಾನು ನೋಡಿದ್ದೀನಿ ಇದನ್ನ. ಹಿಮಾಲಯಕ್ಕೆ ಹೋದಾಗ, ಹಿಮಾಲಯದಲ್ಲಿ ಕೆಲವು ದಿನಗಳ ಕಾಲ ಇದ್ದಾಗ ಅಲ್ಲಿ ನೇವು ಸಿಗಲ್ಲ ಅಂತಂದ್ರು, ಅಮೂಲ್ನ ಹಾಲಿನ ಪೌಡರ್ ಮಾತ್ರ ಸಿಗತ್ತೆ. ಹಂಗ್ ಮಾಡಿಟ್ರು. ಅದಾದ್ಮೇಲೆ ನೆಸ್ಲೆ ಕಂಪನಿ ಆಫ್ಟರ್ 3-4 ಇಯರ್ಸ್ ವಾಪಸ್ ಬಂತು. ಯಾಕೆಂದ್ರೆ ಎಲ್ಲಿವರೆಗೂ ಇಂಡಿಯಾದಲ್ಲಿ ಅವ್ರ ಕಂಪನಿ ಕೆಲಸ ಮಾಡಲ್ವೋ ಅಲ್ಲಿವರೆಗೂ ಆ ಕಂಪನಿ ಅಸ್ತಿತ್ವದಲ್ಲೇ ಇಲ್ಲ ಅಂತ ಅರ್ಥ. ಅದರಲ್ಲೂ ಸ್ಪೆಷಲಿ ಈ ತರದ ಮಾರ್ಕೆಟ್ ಗುಡ್ಸ್ಗಳು. ಹಿಂಗಾಗಿ ಅವ್ರು ಬಂದು ಹೆಂಗಾದ್ರೂ ಅನುಮತಿ ಕೊಡಿ ಅಂತಂದ್ರೆ ಅವ್ರು ಹೇಳಿದ್ರು, ಮೊದಲು NOC ಸಾಕಾಗಿತ್ತು, ಈಗ ಕುರಿಯನ್ ಪರ್ಮಿಷನ್ ಕೊಟ್ಟರೆ ಮಾತ್ರ ಕೊಡೋದು ನನ್ನ ಪರ್ಮಿಷನ್ ಹೋದ್ರು ಮಿನಿಸ್ಟ್ರು. ಅವ್ರು ಕುರಿಯನ್ ಹತ್ರ ಬರಲೇಬೇಕಾಯ್ತು. ಬಂದು ಕೂತ್ಕೊಂಡಾಗ ಕುರಿಯನ್ ಅವರನ್ನ ಎದುರುಗಡೆ ಕೂರಿಸ್ಕೊಂಡು ತಮ್ಮ ಟೀಮ್ ಜೊತೆ ಮಾತಾಡ್ತಾ ಕೂತಿದ್ರಂತೆ. ಎಲ್ಲ ಟೀಮ್ ಜೊತೆ ಮಾತು ಮುಗಿದ ನಂತರ ಕುರಿಯನ್ ಹೇಳಿದ್ರಂತೆ, ಡೆಫಿನೆಟ್ಲಿ ಬನ್ನಿ ಇಂಡಿಯಾಕ್ಕೆ. ಈಗ ನಾವೀಗ ಹಾಲಿನ ಪೌಡರ್ ತಯಾರು ಮಾಡೋದು ಅಷ್ಟೇ ಅಲ್ಲ, ನೀವು ಬರೀ ಹಸು ಹಾಲಿಂದ ಮಾಡ್ತೀರಾ, ನಾವು ಎಮ್ಮೆ ಹಾಲಿಂದ ಪೌಡರ್ ತಯಾರು ಮಾಡೋದನ್ನು ಕಲ್ತ್ಬಿಟ್ಟಿದ್ದೀವಿ. ನಮ್ಗೀಗೇನು ನೀವು ಕಾಂಪಿಟೇಟರ್ ಅಲ್ವೇ ಅಲ್ಲ, ನೀವು ಬಂದರೂ ನಮ್ಗೆ ನಷ್ಟ ಇಲ್ಲ, ನೀವು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಆವಾಗ ಅವ್ರಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಆಗಿದ್ದು ವರ್ಗೀಸ್ ಕುರಿಯನ್ ಹತ್ರ. ಪ್ರೀತಿ ನೋಡಿ ಹೆಂಗಿದೆ, ಒಂದು ವಿಚಾರವನ್ನು ಪ್ರೀತಿಸೋದು, ಒಂದು ಕೋರ್ಸ್ ಅನ್ನ ಪ್ರೀತಿಸೋದು. ನಾನು ಅದನ್ನು ಇಷ್ಟಪಡ್ತೀನಿ ಅಂತಂದ್ರೆ ಮುಗೀತು ಅಂತ, ಅದಕ್ಕೆ ತಕ್ಕಂತ ಗುರಿಯನ್ನ ನಾನು ನಿಶ್ಚಯ ಮಾಡ್ಕೊಳ್ತೀನಿ ಅಂತ. ಆ ಗುರಿಯನ್ನ ನೀವು ನಿಶ್ಚಯ ಮಾಡ್ಕೊಳ್ಳಿ, ಡಿಸೈಡ್ ಮಾಡ್ಬಿಡಿ. ಆದರೆ ಈ ಗುರಿಯಿಂದ ಡಿಸ್ಟ್ರಾಕ್ಟ್ ಮಾಡುವ ಯಾವ್ಯಾವ ಸಂಗತಿಗಳು ಕಾಣ್ತವಲ್ಲ, ಅದನ್ನ ವಿಷದಂತೆ ತ್ಯಜಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಸ್ವಾಮೀಜಿ ಹೇಳ್ತಾರೆ. ವಿವೇಕಾನಂದರ ಮಾತಿದೆ, ಯಾವುದು ದೌರ್ಬಲ್ಯಕ್ಕೆ ಕಾರಣವಾಗುತ್ತೋ ಅದನ್ನು ಕಡೆಗಣ್ಣಿಂದಲೂ ನೋಡಬೇಡಿ ಅಂತ. ಏನು ದೌರ್ಬಲ್ಯ ಅಂತಂದ್ರೆ, ನೀವು ನಡೆಯೋ ಹಾದಿಯಿಂದ ನಿಮ್ಮನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗುವಂತ ಯಾವ ಸಂಗತಿಗಳಿರ್ತಾವೋ ಆ ಕಡೆಗೆ ನೋಡ್ಲೇಬೇಡಿ ಅಂತ. ಕೆಲವೊಂದ್ಸಲ ಹಂಗಾಗತ್ತೆ ನಮ್ಗೆ. ಕೈಗೊಂದು ಬೈಕ್ ಬಂದ್ರೆ ನಮ್ಗೆ ಜಗತ್ತೇ ಕಾಣಲ್ಲ ರೀ. ನಾನು ಜೈನ್ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನೋಡ್ತಿದ್ದೆ, ಜೈನ್ ಕಾಲೇಜಿನ ಎದುರಿಗೆ ಕೆಲವರು ಬೈಕಲ್ಲಿ ಬರೋರು, ಬೈಕಿನ ಸೌಂಡ್ ಮಾತ್ರ ಕೇಳೋದು, ಕಾಣ್ತಿರ್ಲಿಲ್ಲ. ಆ ಪರಿ ಸ್ಪೀಡು. ನಾನು ಕೇಳ್ತೀನಿ, ಈ ಸ್ಪೀಡಲ್ಲಿ ಯಾಕೆ ಹೋಗ್ತಾರೆ ಇವರು? ಹೇಳ್ತಿದ್ರು, ಹುಡುಗಿರು ನೋಡಕ್ ಬರ್ತಾರೆ ಇಲ್ಲಿ ಅಂತ. ಹೇಳಿದ್ರೆ ಸ್ಪೀಡಲ್ಲಿ ಹೋದ್ರೆ ಯಾರಿಗೆ ಕಾಣ್ತಾರೆ ಮಾರೆ? ಅವರು ಇವ್ರಿಗೆ ಕಾಣಲ್ಲ, ಇವರು ಅವ್ರಿಗೆ ಕಾಣಲ್ಲ. ಬೆಟರ್ ನಾಳೆಯಿಂದ ಸೈಕಲ್ ತಗೊಂಡ್ಬರೋದು ಒಳ್ಳೇದು. ನೀನು ಹುಡುಗಿರ್ನೇ ನೋಡ್ಬೇಕು ಅಂತಿದ್ರೆ ಸೈಕಲ್ ತಗೋಬಾಲ. ಅವನಿಗೇನೋ ಖುಷಿ, ಅವನಿಗೆ ಏನಂತಂದ್ರೆ ಆ ಬೈಕ್ ಕೈನಲ್ಲಿದ್ರೆ ಜಗತ್ತೇ ಕಾಣಲ್ಲ ಅವನಿಗೆ ಅಂತ. ಅಂದ್ರೆ ನನಗೆ ಎಂಥ ದೌರ್ಬಲ್ಯ ಅದು ಅಂತಂದ್ರೆ, ನನ್ನ ಗುರಿಯಿಂದ ವಿಮುಖನನ್ನಾಗಿಸಿ ಇಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ತು. ಯಾವುದು ನಿಮ್ಮನ್ನ ಗುರಿಯಿಂದ ವಿಮುಖಗೊಳಿಸುತ್ತೋ ಅದನ್ನು ತೆಗೆದು ಪಕ್ಕಕ್ಕೆ ಎಸಿರಿ. ಯಾವತ್ತಿನವರೆಗೂ ಗುರಿ ಮುಟ್ಟಲ್ವೋ ಅಲ್ಲಿವರೆಗೂ ಇದನ್ನ ನಾನು ಅಕ್ಸೆಪ್ಟ್ ಮಾಡಲ್ಲ ಅಂತ ನೀವು ನಿಶ್ಚಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ಬಿಲೀವ್ ಮಿ, 4ನೇ ವರ್ಷಕ್ಕೂ ಹೀಗೆ ಇರ್ತೀರಾ, ಮತ್ತೆ ನೀವು ಅಷ್ಟೊತ್ತಿಗೆ ಅಚೀವ್ ಮಾಡಿರ್ತೀರ. ಇಲ್ಲದೆ ಹೋದ್ರೆ 4ನೇ ವರ್ಷದೊಳಗೆ ಎಲ್ಲವನ್ನೂ ಕಳ್ಕೊಳ್ತೀವಿ ಅಂತ. ಯಾಕೆಂದ್ರೆ ಮಿತ್ರರೇ, ಕೆಪಾಸಿಟಿ ಅನ್ನೋದು ಎಲ್ಲೋ ಹೊರಗಡೆಯಿಂದಿಲ್ಲ, ಅದು ನನ್ನ ಮಾತಿನಿಂದ ಬರುವಂಥದ್ದಲ್ಲ, ನಿಮ್ಮ ಮೇಷ್ಟ್ರು ಪಾಠ ಮಾಡೋದ್ರಿಂದ ಬರುವಂಥದ್ದಲ್ಲ,
ಆ ಕೆಪಾಸಿಟಿ ಅನ್ನೋದು ನಿಮ್ಮ ಒಳಗೆ ಇರುವಂಥದ್ದು ಅಂತ. ನಿಮ್ಮ ಮನಸ್ಸಿನ ಕೆಪಾಸಿಟಿ ಇದೆಯಲ್ಲ, ನಿಮ್ಮ ಮನಸ್ಸಿನ, ನನ್ನ ಮನಸ್ಸು ಅಷ್ಟೆ, ಇದರ ಕೆಪಾಸಿಟಿ ಎಂಥದ್ದು ಅಂತಂದರೆ ಟ್ರೆಮೆಂಡಸ್ ಅಚೀವ್ಮೆಂಟ್ ಮಾಡುವಂಥ ಕೆಪಾಸಿಟಿ ಮನಸ್ಸಿನೊಳಗೆ ಇದೆ, ಹೊರಗಡೆದಲ್ಲ ಇದು. ಸುಮ್ಮನೆ ಇಮ್ಯಾಜಿನ್ ಮಾಡಿ, ಫ್ಯಾರಡೆ ತನ್ನ ಲ್ಯಾಬೊರೇಟರಿಯಲ್ಲಿ ಕೂತ್ಕೊಂಡು ತಾನು ಇನ್ವೆನ್ಷನ್ ಮಾಡಲಿಕ್ಕೆ ಅಂತ ಕೂತಾಗ ಮೇಷ್ಟ್ರು ಮಾಡಿದ ಪಾಠ ಅಲ್ಲ ಅದು. ಇನ್ವೆನ್ಷನ್ ಮಾಡ್ತೀನಿ ಅಂತ ಕೂತಾದಾಗ ಹಳೇದು ಯಾವುದೋ ಪುಸ್ತಕ ಓದಿ ಕಾಪಿ ಮಾಡಿ ಬರೆದಿದ್ದಲ್ಲ ಅದು. ಕಾಪಿ ಮಾಡಿ ಬರೆದಿದ್ದಾಗಿದ್ರೆ ಅವನಿಗಿಂತ ಮುಂಚೆ ಅದು ಇನ್ವೆನ್ಷನ್ ಆಗಬೇಕಿತ್ತು. ಮತ್ತೆ ಎಲ್ಲಿತ್ತು ಅದು ಅವನು ಒಳಗೆ ಕೂತಿತ್ತು, ಹೊರಗೆ ತರಲಿಕ್ಕೆ ಸಾಧ್ಯ ಆಯಿತು. ಸೇಬು ನ್ಯೂಟನ್ ತಲೆ ಮೇಲೆ ಮಾತ್ರ ಬೀಳದ? ಯಾಕೆ ನಿಮ್ಮ ತಲೆ ಮೇಲೆ ಬೀಳಲ್ವಾ? ನನ್ನ ತಲೆ ಮೇಲೆ ಬೀಳಲ್ವಾ? ಅದ್ಯಾಕೆ ನ್ಯೂಟನ್ಗೆ ಮಾತ್ರ ಗುರುತ್ವಾಕರ್ಷಣ ಅನ್ನಿಸ್ತು ಭೂಮಿಗೆ? ಯಾಕೆ ಅನ್ನಿಸ್ತು ಅಂತಂದ್ರೆ ನ್ಯೂಟನ್ನ ಮನಸ್ಸು ಆ ಸಾಧ್ಯತೆಗಳನ್ನ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹ್ಯಾವ್ ಯು ಹರ್ಡ್ ಆಫ್ ಟೆಸ್ಲಾ? ಯಾವತ್ತಾದ್ರೂ ಟೆಸ್ಲಾ ಲೈಫ್ ಅನ್ನು ಓದಿ ನೋಡಿ ಗಾಬರಿ ಆಗ್ಬಿಡ್ತೀರಾ ನೀವು. ಏನು ಅದ್ಭುತವಾದ ವಿಜ್ಞಾನಿ. ಸ್ವಾಮಿ ವಿವೇಕಾನಂದರ ಜೊತೆಗೆ ಅವನ ಜೊತೆ ಒಂದೊಂದು ಸಂವಾದ ನಡೆಯುತ್ತೆ. ವಿವೇಕಾನಂದರು ಪತ್ರದಲ್ಲಿ ಬರೀತಾರೆ ಅದನ್ನ. ಅವನ ಸಂವಾದ ನಡೆಯುತ್ತೆ. ವಿವೇಕಾನಂದರು ಸಾಂಖ್ಯ ಮತ್ತು ವೈಶೇಷಿಕ ದರ್ಶನಗಳ ಕುರಿತಂತೆ ಅವನ ಜೊತೆ ಚರ್ಚೆ ಮಾಡ್ತಾರೆ. ವಿವೇಕಾನಂದರು ಆಮೇಲೆ ಏನ್ ಬರೀತಾರೆ ಗೊತ್ತಾ? E=mc² ಅಂತ ಆನಂತರ ಏನ್ ಬಂತಲ್ಲ, ವಿವೇಕಾನಂದರ ಬಗ್ಗೆ ಬರಿತಾ ಹೇಳ್ತಾರೆ, ಈ ಜಗತ್ನಲ್ಲಿ ಉತ್ಪನ್ನವಾಗುವಂತ ಪ್ರತಿಯೊಂದು ವಸ್ತುಗಳ ಹಿಂದೆಯೂ ಒಂದೇ ತರದ ಆಲೋಚನೆ ಇದೆ ಅನ್ನೋದ್ರ ಕುರಿತಂತೆ ನಾನು ಚರ್ಚೆ ಮಾಡಿದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಅದು ಸೂತ್ರವಾಗಿ ಸಿದ್ಧವಾಗುತ್ತೆ, ನೋಡ್ತಾ ಇರುವಂತ ವಿವೇಕಾನಂದರು ಪತ್ರ ಬರೀತಾರೆ. ಯಾಕೆ ಅಂದ್ರೆ ಟೆಸ್ಲಾ ಅದನ್ನು ಮನಸ್ಸಿಗೆ ತಗೊಂಡಿದ್ದ. ಅವನ ಮನಸ್ಸು ಎಂಥ ಸಾಧ್ಯತೆಗಳ ಬಗ್ಗೆ ಆಲೋಚನೆ ಮಾಡ್ತಾ ಇತ್ತು ಅಂತಂದ್ರೆ, ಟೆಸ್ಲಾ ಹೇಳ್ತಾನೆ, ವೈರ್ಲೆಸ್ ಎಲೆಕ್ಟ್ರಿಫಿಕೇಶನ್ ಮಾಡಲಿಕ್ಕೆ, ಎಲೆಕ್ಟ್ರಿಕಲ್ ಸಿಗ್ನಲ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಬೇಕು ಅಂತ ಆಲೋಚನೆ ಮಾಡಿದವನು ಟೆಸ್ಲಾ. ಹೆಂಗೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಮನಸ್ಸಿನೊಳಗ ಶಕ್ತಿ ಇತ್ತು ಅಂತ. ಇದು ಟೆಸ್ಲಾಗೆ ಮಾತ್ರ ಇರುತ್ತಾ? ಇದು ನ್ಯೂಟನ್ಗೆ ಮಾತ್ರ ಇರುತ್ತಾ? ಫ್ಯಾರಡೆಗೆ ಮಾತ್ರ ಇರುತ್ತಾ? ಮಿತ್ರೆ, ನಮ್ಮ ಹೃದಯದೊಳಗೆ ಒಬ್ಬ ಇದ್ದಾನ್ರಿ, ಆ ಜಗದೀಶ್ ಚಂದ್ರ ಬೋಸು. ನಾನೆಲ್ಲ ವಿದೇಶದವ್ನು ಹೇಳ್ತೀನಿ ಅಂತ ತಿಳ್ಕೊಳ್ಬೇಡಿ. ಒಬ್ಬ ಜಗದೀಶ್ ಚಂದ್ರ ಬೋಸ್ ಪುಣ್ಯಾತ್ಮ, ಅವನ ಥರ ಅದೆಷ್ಟು ಸಲ ಗಿಡಗಳನ್ನು ನೋಡಿದ್ದೀವಿ, ಅದೆಷ್ಟು ಸಲ ಮುಟ್ಟಿದ್ದೀವಿ, ಅದೆಷ್ಟು ಸಲ ಆ ಗಿಡಗಳ ಎಲೆಗಳನ್ನು ಕಿತ್ತು ಹಾಳು ಮಾಡಿ ಆನಂದಿಸಿದ್ದೀವಿ. ಆ ಮನುಷ್ಯನು ಅದನ್ನು ಮಾಡ್ತಿದ್ದಲ್ಲ. ಅದರ ಒಳಗಿನ ಮನಸ್ಸು ಹೇಳ್ತು, ಈ ಗಿಡ ಉಸಿರಾಡತ್ತೆ ಕಣಯ್ಯ ಅಂತ. ಚಿಕ್ಕ ಹುಡುಗ ಆ ಉಸಿರಾಟವನ್ನ ಆತ ಮೀಟ್ರಿಟ್ಟು ತೋರಿಸಿದ ಗಿಡಗಳು ಹೇಗೆ ಉಸಿರಾಡುತ್ತವೆ ನೋಡಿ, ಹೇಗೆ ಪ್ರತಿಸ್ಪಂದಿಸ್ತವೆ ನಮ್ಮ ಚಿಂತನೆಗಳಿಗೆ ಅಂತ ಜಗದೀಶ್ ಚಂದ್ರ ಬೋಸ್ ತೋರಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಮನಸ್ಸಿನ ಅದ್ಭುತವಾದ ಶಕ್ತಿಯ ಕಾರಣಕ್ಕೋಸ್ಕರ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಇವತ್ತು ಎಲ್ಲ ವೈಜ್ಞಾನಿಕ ವಿಶೇಷತೆಗಳನ್ನ ಪಶ್ಚಿಮದ ಪದತಲದಲ್ಲಿ ಹಾಕಿದ್ದೀವಲ್ಲ, ಯಾರಿಗಾದ್ರೂ ತಾಕತ್ತಿದ್ರೆ, ಯಾವಾಗಲಾದರೂ ಭಾರತದ ನೈಯಾಯಿಕರ ಅಭಿಮತವನ್ನ, ಸಾಂಖ್ಯದ ಅಭಿಮತವನ್ನ, ಭಾರತದ ವೈಶೇಷಿಕರ ಅಭಿಮತವನ್ನ ಒಂದು ಸಲ ಗಮನಿಸಿ ನೋಡಿ, ಗಾಬರಿ ಆಗ್ತೀರಾ ನೀವು. ನಾನು ಇತ್ತೀಚೆಗೆ ನ್ಯಾಯವನ್ನ ಅಧ್ಯಯನ ಮಾಡ್ತಾ ಇರುವಾಗ, ಅಧ್ಯಯನ ಮಾಡ್ತಿದ್ದೀನಿ ಈಗಲೂ ಕೂಡ, ನಂಗೆ ಭಾರತೀಯರ ಆ ಶಕ್ತಿ ಕಂಡ ಖುಷಿ ಅನ್ಸುತ್ತೆ. ನಾವು ಗುರುತ್ವ ಶಕ್ತಿಯ ಬಗ್ಗೆ ಮಾತನಾಡ್ತೀವಲ್ಲ, ನ್ಯೂಟನ್ ಮೊದಲನೇ ಬಾರಿಗೆ ಇದನ್ನ ಕಂಡಿಡ್ದ ಅಂತೆಲ್ಲ ಮಾತಾಡ್ತೀವಲ್ಲ, ಭಾರತದ ನೈಯಾಯಿಕರು ಸಾವಿರಾರು ವರ್ಷಗಳ ಹಿಂದೆ ಗುರುತ್ವದ ಬಗ್ಗೆ ಮಾತನಾಡ್ತಾ ಅದರ ಲಕ್ಷಣ ಹೆಂಗ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ ಗೊತ್ತಾ? ಪ್ರತಿಯೊಂದು ವಸ್ತುವಿಗೂ ಗುರುತ್ವ ಅಂತಿದೆ. ಆ ಗುರುತ್ವ ಆದ್ಯ ಪತನದಲ್ಲಿ ಮೊದಲನೇ ಬಾರಿಗೆ ಬೀಳುವಾಗ ಗುರುತ್ವ, ಎರಡನೇ ಬೀಳುವಿಕೆಯಲ್ಲಿ ಗುರುತ್ವ ಇಲ್ಲ ಅಂತ. ಅಂದ್ರೆ ಒಂದು ಮಾವಿನ ಹಣ್ಣು ಗಿಡದಿಂದ ಬೀಳ್ಬೇಕಾದ್ರೆ ಫಸ್ಟ್ ಟೈಮ್ ಬೀಳುವಿಕೆಯಲ್ಲಿ ಮಾತ್ರ ಗುರುತ್ವ, ಆಮೇಲೆ ಗುರುತ್ವ ಅಲ್ಲ ಅಂತ. ನಾನು ಕೇಳಿದೆ ಮೇಷ್ಟ್ರನ್ನ, ಹೆಂಗ್ ಸರ್ ಅದು ಅಂತ. ಅವರಂದ್ರು, ಏನೂ ಇಲ್ಲ, ಮೊದಲನೇ ಬಾರಿ ಬೀಳೋ ಗುರುತ್ವ, ಆಮೇಲೆಲ್ಲ ವೇಗ ಆಡ್ ಆಗುತ್ತೆ ಬಿಟ್ರೆ ಇನ್ನಾಮೇಲೆ ಗುರುತ್ವ ಬೇಕಾಗಲ್ಲ ಅದಕ್ಕೆ ಅಂತ. ನಮ್ಮ ನೈಯಾಯಿಕರು ಎಂತ ಯೋಚನೆ ಮಾಡಿದಾರ್ರಿ. ಸಾವಿರಾರು ವರ್ಷಗಳ ಹಿಂದೆ ಇನ್ನು ನ್ಯೂಟನ್ ಹುಟ್ಟಿರ್ಲಿಲ್ಲ. ನೀವು ಆಟಮ್ನ ಬಗ್ಗೆ ಮಾತಾಡ್ತಿರಲ್ಲ, ಕಣಾದನ ಆಲೋಚನೆ ಕೇಳಬೇಕು ನೀವು. ವೈಶೇಷಿಕದಲ್ಲಿ ಏನು ಅದ್ಭುತವಾದ ಆಲೋಚನೆಗಳನ್ನು ಕೊಡ್ತಾರೆ. ಯಾವತ್ತಾದ್ರೂ ನಾಸದಿಯ ಸೂತ್ರವನ್ನು ಓದಿದ್ರೆ ಏನು ಶಕ್ತಿ ಇತ್ತು ಅಂತ, ಎಲ್ಲಿತ್ತು ಶಕ್ತಿ? MIT ಬರೋಕ್ಕಿಂತ ಮುಂಚೆ ಲ್ಯಾಬೊರೇಟರಿ ಹೆಂಗಿದೆ ಅಂತ ಕೇಳ್ಕೊಂಡು ಬಂದ್ರೋ ಇಲ್ವೋ? ಹೌದು ತಾನೆ? ಮೇಷ್ಟ್ರು ಹೆಂಗಿದ್ದಾರೆ ಅಂತ ಹುಡುಕಿದ್ರೋ ಇಲ್ವೋ? ಯಾವ ಲ್ಯಾಬೊರೇಟರಿ ಇತ್ತು ಈ ದೇಶದ ವಿಜ್ಞಾನಿಗಳಿಗೆ? ಗುರು ಗ್ರಹ ಅಂತ ಕರಿಬೇಕಾದ್ರೆ ಗುರು ಅನ್ನೋದು ಗುರುತ್ವದ ಕಾರಣಕ್ಕೋಸ್ಕರ, ವೆಯ್ಟ್ ಜಾಸ್ತಿ ಇದೆ ಅಂತ. ಸೌರಮಂಡಲದಲ್ಲಿ ವೆಯ್ಟ್ ಎಷ್ಟು ಗ್ರಹ ಯಾವ್ದಾದ್ರು ಇದ್ರೆ ಅದು ಗುರುನೇ. ಹೆಂಗ್ ಗೊತ್ತಾಯ್ತು ಅವರಿಗೆ? ತೂಕ ಹಿಡಿದಿದ್ರೇನು? ಇವತ್ತು ನಾವು 10 ಇನ್ಸ್ಟ್ರೂಮೆಂಟ್ಗಳನ್ನ ಹಿಡ್ಕೊಂಡು ನೋಡ್ತಿದ್ವಿ. ಯಾವ ಇನ್ಸ್ಟ್ರೂಮೆಂಟ್ ಇತ್ತು ಅವ್ರ ಹತ್ರ? ಹೇಗೆ ನೋಡ್ಲಿಕ್ಕೆ ಸಾಧ್ಯ ಆಯ್ತು? ಯಾಕೆ ಅಂತಂದ್ರೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಕೆಪಾಸಿಟಿ ಇತ್ತಲ್ಲ, ಅದು ಸಾಧ್ಯ ಇದ್ದಿದ್ದರಿಂದ ಇಡೀ ಜಗತ್ತು ಅವ್ರ ಕಾಲ್ಬುಡದಲ್ಲಿ ಬಂದು ಬೀಳ್ಲಿಕ್ಕೆ ಸಾಧ್ಯ ಆಗಿತ್ತು. ಅದು ಅವ್ರಿಗೆ ಮಾತ್ರ ಸಾಧ್ಯ ಅಲ್ಲ,
ನನಗೂ ಸಾಧ್ಯ, ನಿಮಗೂ ಸಾಧ್ಯ. ಆದರೆ ನಾವು ಎಷ್ಟರ ಮಟ್ಟಿಗೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋದರ ಆಧಾರದ ಮೇಲೆ ಇದು ಸಾಧ್ಯವಾಗತ್ತೆ. ಮನಸ್ಸಿನ ಕೆಪಾಸಿಟಿ, ನಾನು ಸುಮ್ಮನೆ ಒಂದು ಪ್ರಯತ್ನ ಹೇಳ್ತೀನಿ, ಮನೆಗೆ ಹೋಗಿ ಮಾಡಿ. ಇವತ್ತು ಯಾರೂ ಇಲ್ಲದೆ ಇರುವಾಗ ಕೋಣೆಯಲ್ಲಿ ಬಾಗಿಲು ಹಾಕ್ಕೊಂಡು ಒಬ್ಬರೇ ಕೂತ್ಕೊಳ್ಳಿ. ಯಾರಾದರೂ ಇದ್ದರೆ ಮಾಡೋದು ಭಾಳ ಕಷ್ಟ. ಇವನ್ನೆಲ್ಲ ನಮ್ಮಲ್ಲಿ ರೂಢಿ ತಪ್ಪೋಗ್ಬಿಟ್ಟಿದೆ. ಇದು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಮತ್ತು ಮನಸ್ಸಿಗೆ ಹೇಳಿ ಏನೂ ಯೋಚನೆ ಮಾಡಬಾರ್ದು ಈಗ ಅಂತ. ಇಂಟ್ರೆಸ್ಟಿಂಗ್ಲಿ ಯೋಚನೆಗಳನ್ನು ತಡಿಲಿಕ್ಕೆ ಆಗಲ್ಲ ನಿಮ್ಮ ಹತ್ರ. ಇನ್ನೂ ಮಜಾ ಹೇಳ್ತೀನಿ. ಮನಸ್ಸಿಗೆ ಹೇಳಿ, ಈಗ ನನಗೆ ಯಾವ ಕಾರಣಕ್ಕೂ ನಮ್ಮ MIT ಕಾಲೇಜ್ ಬಿಲ್ಡಿಂಗ್ ಕಾಣಬಾರ್ದು ಅಂತ. ಅದೇ ಕಾಣುತ್ತೆ. ನೀವು ಏನ್ ಕಾಣಬಾರ್ದು ಅಂತ ಅನ್ಕೊಳ್ತೀರೋ, ಏನ್ ನೋಡಬಾರ್ದು ಅನ್ಕೊಳ್ತೀರೋ, ಏನ್ ಕೇಳಬಾರ್ದು ಅಂತ ಅನ್ಕೊಳ್ತೀರೋ, ಮನಸ್ಸು ಅದ್ರ ಬಗ್ಗೆ ಹೆಂಗ್ ಆಲೋಚನೆ ಮಾಡಿ ಆನಂದಿಸ್ತಾ ಇರುತ್ತೆ ಅಂತಂದ್ರೆ ನೀವು ಕಳೆದೇ ಹೋಗಿರ್ತೀರಿ. ಅಂದ್ರೆ ನಾನು ಹೇಳಿದ್ದನ್ನು ಮನಸ್ಸು ಕೇಳೋದಲ್ಲ, ಮನಸ್ಸು ಹೇಳಿದ್ದನ್ನು ನಾನು ಕೇಳ್ತಾ ಇರೋದು. ನಾವು ಮಾಡ್ತಿರೋದು ಅದೇ ಪ್ರಾಬ್ಲಮ್. ಒಂದ್ಸಲ ಉಲ್ಟಾ ಮಾಡ್ರಲ್ಲ, ನೀವು ಹೇಳಿದ್ದನ್ನ ಮನಸ್ಸು ಕೇಳುವಂತೆ ಮಾಡ್ರಲ್ಲ. ಯಾರ ಮನಸ್ಸು ನಾನು ಅಂದ್ರೆ ನನ್ನ ಮನಸ್ಸು ನಾನು ಹೇಳಿದಂತೆ ಕೇಳುತ್ತೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಆಗತ್ತಲ್ಲ, ಅವನದು ಅದ್ಭುತ ವ್ಯಕ್ತಿಯಾಗಿ ಹೊರಬರ್ತಾನೆ. ಇದನ್ನೇ ನನ್ನ ಸಮಾಜ, ನನ್ನ ದೇಶ, ನನ್ನ ಪೂರ್ವಜರು ಇಚ್ಛಾಶಕ್ತಿ ಅಂತ ಕರೆದಿದ್ದು ಅಂತ. 3 ಶಕ್ತಿಯ ಬಗ್ಗೆ ತುಂಬಾ ಚರ್ಚೆ ನಡೆಯುತ್ತೆ. ಒಂದು ದೈಹಿಕ ಶಕ್ತಿ, ಎರಡನೇದು ಮಾನಸಿಕ ಅಥವಾ ಇಚ್ಛಾಶಕ್ತಿ, ಮೂರನೇದು ಆತ್ಮಶಕ್ತಿ ಅಥವಾ ಬೌದ್ಧಿಕ ಶಕ್ತಿ ಅಂತ ಬೇಕಿದ್ರು ತಗೊಳ್ಳಿ. ಆತ್ಮಶಕ್ತಿ ಸ್ವಲ್ಪ ದೊಡ್ಡದು ಅಂತ ಅನ್ಸಿದ್ರೆ ಈ 3 ಶಕ್ತಿಯನ್ನ, ದೈಹಿಕ ಶಕ್ತಿ, ಬೌದ್ಧಿಕ ಶಕ್ತಿ ಮತ್ತು ಇಚ್ಛಾಶಕ್ತಿ. ನಾನು ಬಂದ ತಕ್ಷಣ ನನಗೆ ಕಾಲೇಜ್ನವರು ಬಂದು ಹೇಳಿದ್ರು, ತುಂಬಾ ಫಿಟ್ಟಾಗಿ ಕಾಣಿಸ್ತಿದ್ದೀರಾ ಸರ್ ಅಂತ. ಸುಮ್ಮನೆ ಅಲ್ಲ, ದಿನ ಬೆಳಗಾದ್ರೆ ಸಾಯ್ತೀವಿ ನಾವು ಅದಕ್ಕೋಸ್ಕರ. ಯಾಕೆ ಫಿಟ್ಟಾಗಿ ಕಾಣಿಸ್ಬೇಕು ಅಂತಂದ್ರೆ ನಂಗೆ ಗೊತ್ತು, 40 ದಾಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಯೂತ್ ನನ್ನನ್ನು ಕೇಳಬೇಕು ಅಂತಂದ್ರೆ ಸ್ವಲ್ಪ ಫಿಟ್ ಆಗಿ ಕಂಡ್ರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದ್ರೆ ಯೂತ್ ಕೇಳಲ್ಲ. ದೊಡ್ಡ ಹೊಟ್ಟೆ ಬೆಳೆಸ್ಕೊಂಡು ದೊಡ್ಡ ದೇಹ ಇಟ್ಕೊಂಡು ಬಂದ್ರೆ ಸ್ವಲ್ಪ ಅಲ್ಲೇ ಕೂತಿರಿ ಸರ್, ಕೂತ್ಕೊಂಡೇ ಮಾತಾಡಿ ಅಂತ ನಂಗೆ ಯಾಕೆ ನಿಂತ್ಕೊಂಡು ಮಾತಾಡಿ ಅಂತ ಹೇಳ್ತಾರೆ ಅಂತಂದ್ರೆ ಫಿಟ್ ಆಗಿ ಕಾಣ್ತೀರಾ ಅಂತ. ನಾನು ಫಿಟ್ ಆಗಿರ್ಲಿಲ್ಲ ಅಂತಂದ್ರೆ ಸಾಧ್ಯ ಇಲ್ವಲ್ಲ. ಅರ್ಥ ಆಗ್ತಿದ್ದೇನೆ ಹೇಳ್ತಿರೋದು? ನೀವೇನಾದ್ರೂ ಒಂದೊಂದನ್ನು ಲೂಸ್ ಆಗಿ ಬಿಡ್ತಾ ಹೋದ್ರೆ ಈ ಬದುಕು ಲೂಸ್ಗಳ ಕಂತೆ ಆಗ್ಬಿಡತ್ತೆ. ಬಿಡಬೇಡಿ ಅದನ್ನ ಅಂತ ಹಿಡ್ಕೊಳ್ಳಿ. ಯಾಕೆ ಸಾಧ್ಯ ಇಲ್ಲ? ನನ್ನ ಹತ್ರ ಸಾಧ್ಯ ಆಗದೆ ಇರೋ ಜಗತ್ನಲ್ಲಿ ಯಾವುದೂ ಇಲ್ಲ ಅಂತ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿ ಅದ್ಭುತವಾದನ್ನು ಸಾಧಿಸ್ತೀರಾ. ಸ್ವಾಮೀಜಿ ಕೊಡೋ ಮಂತ್ರಗಳಿವೆಲ್ಲ. ಸ್ವಾಮೀಜಿ ಹೇಳ್ತಾರೆ, ನೀವು ದೇವ್ರ ಹತ್ರ ಹೋಗಬೇಕು ಅಂತಂದ್ರೆ ಭಗವದ್ಗೀತೆ ಓದಬೇಕು ಅಂತಿಲ್ಲ, ಫುಟ್ಬಾಲ್ ಚೆನ್ನಾಗಿ ಆಡಬೇಕು ಅಂತ. ಫಸ್ಟ್ ನಂಗೆ ಕೇಳಿದಾಗ ಅರ್ಥ ಆಗಲಿಲ್ಲ. ಭಗವದ್ಗೀತೆ ಓದೋಕ್ಕೂ ಫುಟ್ಬಾಲ್ ಆಡೋಕ್ಕೂ ಏನು ಸಂಬಂಧ ಅಂತ. ಫುಟ್ಬಾಲ್ ಆಡೋನು ದೇವ್ರ ಹತ್ರ ಹೋಗ್ತಾನೆ ಅಂತ ಕೆಲಸ ಮಂಜಲ್ಲಿ ಹಂಗಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಅಷ್ಟೂ ಬೋಧನೆ ಆದಮೇಲೆ ಕೊನೆಯಲ್ಲಿ ಯುದ್ಧ ಮಾಡು ಅಂತಾನೆ. ಇಡೀ ಭಗವದ್ಗೀತೆ ಅರ್ಥ ಆಗಿ ಯುದ್ಧ ಮಾಡಕ್ಕೆ ಮೈಯಲ್ಲಿ ತಾಕತ್ತಿಲ್ಲ ಅಂತಂದ್ರೆ ಅರ್ಥ ಆಗಿದ್ದೇನು ಉಪಯೋಗ? ಮೊದಲು ಮೈಯನ್ನು ಗಟ್ಟಿ ಮಾಡ್ಕೊಳ್ರಯ್ಯ ಅಂತ ನಮ್ಮ ದೈಹಿಕ ಶಕ್ತಿ ಬಗ್ಗೆ ಹೇಳಿದ್ದು. ಎರಡನೇದು ಬೌದ್ಧಿಕ ಶಕ್ತಿ. ಚುರುಕಾಗಿರಿ, ವೀಕ್ ಆಗಬೇಡಿ. ವಿವೇಕಾನಂದರು ಕೇಳ್ತಾರಲ್ಲ, ನಂಗೆ 100 ಜನರನ್ನು ಕೊಡಿ, ಎಂಥವ್ರು ಬೇಕು? ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ. ಏನು ಅದ್ಭುತವಾಗಿದೆ. ಕೊನೆಯದಾಗಿ ಹೇಳ್ತಾರೆ, ಇಚ್ಛಾಶಕ್ತಿ ಬೇಕು. ಎಂಥ ಇಚ್ಛಾಶಕ್ತಿ, ಎಂಥ ವಿಲ್ ಪವರ್. ಅಗೋ ನೋಡು ಗುಡ್ಡ, ವಿವೇಕಾನಂದರು ಮಾತಿದ್ದು. ಅಗೋ ನೋಡು ಗುಡ್ಡ ಅಂದ್ರೆ ಅವ್ನು ಗುಡ್ಡ ನೋಡಬಾರ್ದಂತೆ, ಪುಡಿ ಮಾಡ್ಬೇಕಾದನ್ನ ಅಂತ ಕೇಳಬೇಕಂತೆ. ಏನ್ ಕೆಪಾಸಿಟಿ ರೀ! ಎಲ್ಲಿದೆ ಅಂತ ತಾರುಣ್ಯ? ನಾವು ಆ ತಾರುಣ್ಯಕ್ಕೆ ಹತ್ರ ಆದರೂ ಇದ್ದೇವೇನು? ಆ ತಾರುಣ್ಯವನ್ನು ಬೆಳೆಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಮೇ ಬಿ ನಿಮಗೆಲ್ಲ ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ಬೋದು, ಆದರೆ ನಾನಂತೂ ಬಹಳ ಪ್ರೀತಿಯಿಂದ ನಂಬ್ತೀನಿ. ವಿಲ್ ಪವರ್ ಪರ್ಸಾನಿಫೈಡ್ ಅಂತ ಯಾರಾದರೂ ಇದ್ರೆ ನನ್ನ ಕಣ್ಣೆದುರಿಗೆ ಈಗ ಕಾಣಿಸ್ತಾ ಇರೋದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇಡೀ ವಿಲ್ ಪವರೇ ಬಂದು ನಿಂತ್ಕೊಂಡಿದೆ ಅಂತ. ಯಾವ ವಿಲ್ ಪವರ್ ರೀ? 2011, 12, 13, 14 ಅಥವಾ 16 ನಾವು ಡಿಮಾನಿಟೈಸೇಷನ್ಗೆ ಹೋಗಬೇಕಾದಾಗ ಈ ದೇಶದ ದೊಡ್ಡ ದೊಡ್ಡ ನಾಯಕರು ಅಂತ ಕರೆಸ್ಕೊಂಡವರು ಕೋರ್ಟಲ್ಲಿ ಹೇಳ್ತೀನಿ, ದೊಡ್ಡ ದೊಡ್ಡ ನಾಯಕರು ಏನ್ ಹೇಳ್ತಿದ್ರು ಗೊತ್ತಾ? ಇಂಡಿಯನ್ಸ್ ದಡ್ರು, ಸರಿಯಾಗಿ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಮೊಬೈಲ್ ಅಲ್ಲಿ ಪೇಮೆಂಟ್ ಮಾಡ್ತಾರ ಇವರು, ತಲೆ ಕೆಟ್ಟಿದ್ಯಾ ನಿಮ್ಗೆ ಅಂತ. ಮೊಬೈಲ್ ಪೇಮೆಂಟ್ ಶುರುನೇ ಆಗಿರ್ಲಿಲ್ಲ. 2018 ಶುರು ಮಾಡ್ಕೊಂಡ್ವಿ ನಾವು. 2021 ಚೈನಾಕ್ಕಿಂತ 2 ಪಟ್ಟು ಹೆಚ್ಚು ನಾವು UPI ಟ್ರಾನ್ಸಾಕ್ಷನ್ ಮಾಡುವಂತ, ಡಿಜಿಟಲ್ ಪೇಮೆಂಟ್ ಮಾಡುವಂತ ರಾಷ್ಟ್ರವಾಗಿ ಬೆಳೆದು ನಿಂತಿದ್ದೀವಲ್ಲ. ಯಾರು ದಡ್ರು? ನಮ್ಮನ್ನು ದಡ್ರು 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 ಅಂತ ಮೂಲೆ ಗುಂಪು ಮಾಡಿಟ್ಟಿದ್ರಲ್ಲ, ನಾವು ದಡ್ರ? ಕೆಪಾಸಿಟಿ ಇದೆಯಲ್ಲ, ಈ ಕೆಪಾಸಿಟಿ ನಮ್ಮೊಳಗೆ ಅಡಗಿದೆ ಅಂತ ಹೊರಗೆ ತಗೊಂಡ್ಬರಲ್ಲ. ಮಿತ್ರ, ಇವತ್ತು ಭಾರತಕ್ಕೆ ಬೇಕಾಗಿರುವಂಥದ್ದು ಅಂತರ್ಶಕ್ತಿ ಅಂತ. ಅದಕ್ಕೆ ನಾನು ಕೇಳ್ಕೊಳ್ಳೋದು ನಿಮ್ಮನ್ನ, ಇಂದಿನಿಂದ ಇನ್ನೇನು ಪ್ರಯತ್ನ ಮಾಡ್ತಿರೋ ಬಿಡ್ತಿರೋ, ಮೈಂಡ್ ಟ್ರೈನಿಂಗ್ ಮಾಡ್ತೀನಿ ಅಂತ ಹಠಪಟ್ಟು ಕೂತ್ಕೊಳ್ಳಿ.
ಮೈಂಡ್ ಹೇಳದಂತೆ ನಾನು ಕೇಳೋದಲ್ಲ, ನಾನು ಹೇಳದಂತೆ ನನ್ನ ಮನಸ್ಸು ಕೇಳುವಂತೆ ಮಾಡ್ತೀನಿ ಅಂತ. ಮೈಂಡ್ ಅಂತಂದರೆ ಇಂಗ್ಲೀಷ್ನ ಮೈಂಡಿಗೂ ಕನ್ನಡದ ಮನಸ್ಸಿಗೂ ಅಂತರ ಭಾಳ ಇದೆ. ಕನ್ನಡ ಈಸ್ ನಾಟ್ ಈಕ್ವಲ್ ಟು ಇಂಗ್ಲೀಷ್, ಅಥವಾ ಇಂಗ್ಲೀಷ್ ಈಸ್ ನಾಟ್ ಈಕ್ವಲ್ ಟು ಕನ್ನಡ. ನಾನು ಭಾಳ ಬರೀ ತಮಾಷೆ ಮಾಡ್ತಿರ್ತೀನಿ. ಇಂಗ್ಲೀಷ್ನಲ್ಲಿ ನನ್ನ ಮನಸ್ಸಿನ ಅನೇಕ ಭಾವನೆ ನಂಗೆ ಒಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ. ಇಂಗ್ಲೀಷ್ಗೂ ಕನ್ನಡಕ್ಕೂ ಕನಿಷ್ಠ ಪಕ್ಷ 1-1.5 ಅಡಿ ಡಿಫರೆನ್ಸ್ ಇದೆ. 1.5 ಅಡಿ ಡಿಫರೆನ್ಸ್. ಹೆಂಗೆ ಗೊತ್ತೇನು? ನೀವು ಮೈಂಡ್ ಅಂತಂದ ತಕ್ಷಣ ಇಂಗ್ಲೀಷ್ನವ್ರು ಎಲ್ಲಿ ತೋರಿಸ್ತೀರಾ ಹೇಳಿ? ಶಬಾಷ್. ಮನಸ್ಸು ಅಂದರೆ ಇಲ್ಲಿ 1.5 ಅಡಿ ಡಿಫರೆನ್ಸ್ ಇದೆ ನೋಡಿ. ಎಷ್ಟು ಡಿಫರೆನ್ಸ್ ಇದೆ. ಆ ಅರ್ಥಕ್ಕೂ ಹೊಂದಾಣಿಕೆ ಆಗಲ್ಲ. ನಾನು ತಮಾಷೆ ಮಾಡ್ತಿರ್ತೀನಿ, ನಮ್ಮ ಭಾಷೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೀವು ಇಂಗ್ಲೀಷ್ನಲ್ಲಿ ಪೂಜೆ ಮಾಡ್ಬೋದು. ಏನು ಇಂಗ್ಲೀಷ್ನಲ್ಲಿ ವರ್ಷಿಪ್ ಮಾಡ್ಬೋದು, ಕರೆಕ್ಟಾ? ಮಂಗಳಾರತಿ ಮಾಡಿ ಆಗಲ್ಲ ಅಂತ ಅಷ್ಟು ದೂರ ಇದೆ ಆ ಲ್ಯಾಂಗ್ವೇಜ್. ಆದ್ರೆ ಯೋಚನೆ ಮಾಡಿ, ನೀವು ನಿಮ್ಮ ಮನಸ್ಸನ್ನ ಹಿಡಿತದಲ್ಲಿ ತಂದ್ಕೋಬೇಕು ಅಂತ ನಿಶ್ಚಯ ಮಾಡಿದ್ರೆ, ವೆನೆವರ್ ಐ ಸೈ ಮೈಂಡ್, ಅದು ಮನಸ್ಸು. ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಒಂದು 2-3 ಉಪಾಯ ಮಾಡಿ. ಮೊದಲನೇದು, ಫೇಸ್ ದ ಚಾಲೆಂಜಸ್. ಚಾಲೆಂಜಸ್ಗಳಿಂದ ಓಡಬೇಡಿ ಯಾವಾಗ. ಅಕಸ್ಮಾತ್ ಯಾವುದೇ ಚಾಲೆಂಜ್ ಇಲ್ಲ ಅಂತಂದ್ರೆ ಚಾಲೆಂಜನ್ನು ಹೋಗಿ ನೀವೇ ತಪ್ಪಿಕೊಳ್ಳಿ. ನಮ್ಮಲ್ಲಿ ಬಹಳ ಪ್ರಾಬ್ಲಮ್ ಏನು ಅಂತಂದ್ರೆ, ಚಾಲೆಂಜನ್ನು ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಒಳ್ಳೆ ಮಾತನ್ನು ಹೇಳ್ತಾರೆ. ಅಮೆರಿಕಾದ ಹುಡುಗರಿಗೆ ಏನಾದರೂ ಒಂದು ಕೆಲಸ ತೋರಿಸಿ, ಈ ಕೆಲಸ ನೀವು ಮಾಡ್ತೀರಾ ಅಂತ ಕೇಳಿದ್ರೆ, ಅಮೆರಿಕ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಎದ್ದು ನಿಂತ್ಕೊಳ್ತಾರಂತೆ. ಈ ಕೆಲಸ ಬೇರೆ ಯಾರಾದರೂ ಮಾಡಿದಾರಾ? ಹೌದು ಅಂದ್ರೆ ಹಂಗಿದ್ರೆ ನಾವು ಮಾಡ್ತೀವಿ. ಬೇರೆ ಯಾರಾದರೂ ಮಾಡಿದಾರಾ? ಇಲ್ಲ ಅಂತಂದ್ರೆ ಹಂಗಿದ್ರೆ ನಾವೇ ಮಾಡ್ತೀವಿ ಅಂತ ಆಟಿಟ್ಯೂಡ್ ನೋಡಿ. ನಮ್ಮ ಕಾಲೇಜಿಗೆ ಬಂದು ಒಂದು ಕೆಲಸ ಹೇಳಿ, ಈ ಕೆಲಸ ಮಾಡ್ತೀರಾ? ಬೇರೆ ಯಾರಾದರೂ ಮಾಡಿದಾರಾ? ಹೌದು. ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ. ಇಲ್ಲಿಗೆ ಯಾಕೆ ಬಂದ್ರಿ? ಬೇರೆ ಯಾರಾದರೂ ಮಾಡಿದಾರಾ? ಇಲ್ಲ. ಮತ್ ನಾವೆಂಗ್ರಿ ಮಾಡೋದು? ಎಲ್ಲದಕ್ಕೂ ಒಂದು ಆನ್ಸರ್ ನಮ್ಮ ಹತ್ರ ಅಂತ. ಎಲ್ಲವೂ ಹಿಂಗೆ ಇದೆ ಅಂತ ಚಾಲೆಂಜ್ ಸ್ವೀಕಾರ ಮಾಡದೆ ಹೋದ್ರೆ ಅದು ಎಂತ ಬದುಕ್ರಿ? ಆ ಚಾಲೆಂಜ್ ತಗೊಳಕ್ ಬನ್ನಿ ಅಂತ. ಯಾರಾದ್ರೂ ಒಂದು ಚಾಲೆಂಜ್ ಕೊಟ್ರೆ ಅಕ್ಸೆಪ್ಟ್ ಮಾಡಿ ಅದನ್ನು. ಎಸ್, ಐ ಟೇಕ್ ದಿಸ್. ಹೆಚ್ಚಂದ್ರೆ ಸೋಲ್ಬೋದು ತಾನೆ. ಇನ್ನೊಂದು ಚಾಲೆಂಜ್ ತಗೊಂಡ್ರೆ ಆಯ್ತು. ಏನ್ ನಷ್ಟ ಇದೆ? ನಾವು ಯಾವಾಗ ಚಾಲೆಂಜ್ ಅನ್ನು ತಗೊಳ್ಳಿಕ್ಕೆ ಶುರು ಮಾಡ್ತೀವಲ್ಲ, ಆಗ ಏನಾಗುತ್ತೆ ಅಂತಂದ್ರೆ, ಆ ಹೊಸದನ್ನ ನೋಡಬೇಕು, ಹೊಸದನ್ನು ಮಾಡಬೇಕು ಅನ್ನೋ ತುಡಿತಕ್ಕೆ ನಮಗೆ ಗೊತ್ತಿಲ್ಲದಂತೆ ಒಂದು ಅದ್ಭುತವಾದ ಲೋಕವನ್ನು ಸೃಷ್ಟಿ ಮಾಡ್ತೀವಿ. ಯಾರು ಚಾಲೆಂಜ್ ತೆಗೆದುಕೊಳ್ಳದೆ ಸುಮ್ಮನೆ ಇದ್ದವರು ಅದ್ಭುತವಾದನ್ನು ಏನೋ ಮಾಡ್ಲಿಕ್ಕೆ ಆಗಲೇ ಇಲ್ಲ ಅವ್ರ ಹತ್ರ. ನಾನು ಇವತ್ತೇ ಸಜೆಸ್ಟ್ ಮಾಡ್ತೀನಿ, ಮೇಡಮ್ ಕ್ಯೂರಿ ಲೈಫನ್ನು ಓದಿ ನೋಡಿ. ಯಾವಾಗಲಾದರೂ ಏನು ಚಾಲೆಂಜಸ್ ಅನ್ನು ಸ್ವೀಕಾರ ಮಾಡಿದ್ವಿ ಗೊತ್ತಾ? ಗಂಡ ಹೆಂಡತಿ ಇಬ್ಬರು ಸೇರಿ ಇವತ್ತು ನಾವು ನೆನಪಿಸ್ಕೊಳ್ತೀವಿ ಅಂತಂದ್ರೆ, ಆ ನೆನಪಿಸ್ಕೊಳ್ಳೋದಕ್ಕೆ ಕಾರಣವಾಗಿದ್ದವ್ರ ತಪಸ್ಸು. ಭಾರತ ಅದನ್ನು ತಪಸ್ಸು ಅಂತ ಕರೀತು. ತಪಸ್ಸು ಅಂದ್ರೆ ಕಾಡಲ್ಲಿ ಕೂತ್ಕೊಂಡು ಮೂಗಿಸ್ಕೊಂಡು ಕೂತ್ಕೊಳ್ಳೋದು ಅಂತಲ್ಲ. ನಮಗೆ ಟಿವಿ ಸಿನಿಮಾದಲ್ಲಿ ತೋರಿಸಿರೋ ಪ್ರಾಬ್ಲಮ್ ಅದು. ತಪ ಅಂದ್ರೆ ಬೆಂಕಿ ಉರಿಯೋದು ಅಂತ. ಯಾವ್ದಾದ್ರೂ ಒಂದು ಚಾಲೆಂಜ್ ಅನ್ನು ತಗೊಂಡು ಉರಿತೀವಲ್ಲ, ಆ ಉರಿಯೋದನ್ನ ತಪಸ್ಸು ಅಂತ ಕರೀತಾರೆ. ಒಂದ್ಸಲ ತಪಸ್ ಮಾಡುವಂಥದ್ದು ಏನಾದರೂ ರೂಢಿ ಆಗ್ಬಿಡ್ತು ಅಂತಂದ್ರೆ ಅದು ನಿಜವಾದ ಚಟ ಆಯ್ತು ಅಂತಂದ್ರೆ. ನಮ್ಮ ಹುಡುಗರಿಗೆ ಚಟ ಆಗೋದೆಲ್ಲ ಬೇರೆ ಬೇರೆ ಇದೆ. ತಪಸ್ಸಿನ ಚಟ ಆಗಬೇಕು. ಹೆಂಗಾಗಬೇಕು ಅಂದ್ರೆ, ಹೊಸ ಸವಾಲುಗಳದ್ದೇನಾದ್ರೂ ಆ ಚಾಲೆಂಜ್ ನೀವು ತಗೊಳ್ಳಿಕ್ಕೆ ಶುರು ಮಾಡಿದಿರಿ ಅಂತಂದ್ರೆ, ನಿಮ್ಗೆ ಕಾಲೇಜಿನ ಲೈಬ್ರರಿ ಸಾಕಾಗಲ್ಲ, ಮೇಷ್ಟ್ರುಗಳು ಸಾಕಾಗಲ್ಲ, ನಿಮ್ಮ ಎದುರುಗಡೆ ಇರುವಂತ ಇಂಟರ್ನೆಟ್ ಡಾಟಾ ಸಾಕಾಗಲ್ಲ. ಎಷ್ಟು ಚಾಲೆಂಜ್ ತಗೋಬೇಕು ಅಂತ. ಈಗಲೂ ಡಾಟಾ ಸಾಕಾಗಲ್ಲ, ಬೇರೆ ಬೇರೆ ಕಾರಣಕ್ಕೆ. ಆದ್ರೆ ಆಗ ಡಾಟಾ ಸಾಕಾಗದೇ ಇರೋದು ಬೇರೆ ಬೇರೆ ಕಾರಣಕ್ಕೆ. ಸೊ ಆ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿ ಅಂತ. ಚಾಲೆಂಜ್ ಇಲ್ಲ ಅಂತಂದ್ರೆ ಹೊಸದನ್ನು ಹುಡುಕಿ. ಎರಡನೇದು ಮೊದಲನೇದು ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿ. ಎರಡನೇದೇನು ಅಂದ್ರೆ, ಸುಮ್ಮನಿರ್ಲಿಕ್ಕೆ ಮನಸ್ಸನ್ನು ಬಿಡಲೇಬೇಡಿ. ಮನಸ್ಸು ಸುಮ್ಮನಿದ್ರೆ ಏನ್ ಮಾಡತ್ತೆ ಗೊತ್ತಾ? ದೌರ್ಬಲ್ಯದ ಸಂಗತಿಗಳ ಕುರಿತಂತೆ ಆಲೋಚನೆ ಮಾಡ್ತಾ ಇರತ್ತೆ. ಸುಮ್ಮನಿರ್ಲಿಕ್ಕೆ ಬಿಡಲೇಬೇಡಿ. ಏನಾದ್ರೂ ಕೆಲಸ ಮಾಡ್ತಾನೆ. ವಿವೇಕಾನಂದರು ಹೇಳ್ತಾರೆ, ಪ್ರಚಂಡ ಉತ್ಸಾಹದಿಂದ, ಪ್ರಚಂಡ ಕಾರ್ಯಶೀಲತೆಗೆ ಧುಮುಕಿ ಅದ್ಭುತವಾದ ಸಾಧನೆ ನಿಮ್ಮಿಂದ ಆಗತ್ತೆ ಅಂತ. ಪ್ರಚಂಡ ಉತ್ಸಾಹ ಇರಬೇಕು. ಎಸ್, ಉತ್ಸಾಹ ಯಾವಾಗ ಬರುತ್ತೆ ಅಂತಂದ್ರೆ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದಾಗ. ಎರಡನೇದು, ಪ್ರಚಂಡ ಸಾಹಸ ಹೆಂಗಿರಬೇಕು ಅಂತಂದ್ರೆ, ಕಾರ್ಯಶೀಲತೆ ಹೆಂಗಿರಬೇಕು ಅಂದ್ರೆ ಏನಾದ್ರೂ ಮಾಡಬೇಕು. ಹೆಂಗಾಗಬೇಕು ಅಂದರೆ, ಫೈನಲಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ಲು, ನಿಮ್ಮ ಲೆಕ್ಚರರು ಏನಾದರೂ ಒಂದು ಬಂತು ಅಂತಂದರೆ ಅವ್ನಿಗೆ ಹೇಳಿ ಅವ್ನು ಮಾಡ್ತಾನೆ ಅಂತ, ಅವಳಿಗೆ ಹೇಳಿ ಅವ್ಳು ಮಾಡ್ತಾಳೆ ಅಂತ. ಯಾರೂ ಇಲ್ಲ ಅಂದರೆ ಮಾಡ್ತೀವಿ ಅಂತ. ನನ್ನ ತಾತ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರು. ಭಾಳ ಕಷ್ಟಪಟ್ಟು ಬಂದರು. ಆಮೇಲೆ 2 ಹೋಟ್ಲ್ ಆಯಿತು, 3 ಹೋಟ್ಲ್ ಆಯಿತು. ಅವ್ರನ್ನ ತುಂಬ ಜನ ಬಂದು ಹೋಟೆಲ್ ಮಾಡಿದ್ರು, ಸಜೆಷನ್ಸ್ ಕೇಳ್ತಿದ್ರು, ಹೆಂಗೆ ಮಾಡಬೇಕು ಎಲ್ಲ ಆಯಿತು. ನಾನು ಒಂದಿನ ಕೂತ್ಕೊಂಡು ಕೇಳಿದೆ ಅವನಿಗೆ, ನಿನ್ನ ಹೋಟೆಲ್ ಬಿಸ್ನೆಸ್ನ ಸಕ್ಸಸ್ ಏನು ಅಂತ, ಸಕ್ಸಸ್ನ ಹಿಂದಿರುವ ಮಂತ್ರ ಏನು ಅಂತ. ಅವರೊಂದು ಒಂದೇ ಮಂತ್ರ, ನಾನು ಬರೀ ಕ್ಯಾಶ್ ಮೇಲೆ ಮಾತ್ರ ಕೂತ್ಕೊಳ್ತಿರ್ಲಿಲ್ಲ, ಈ ಹೋಟೆಲ್ನಲ್ಲಿ ಎಲ್ಲ ಕೆಲಸ ನಂಗೆ ಬರ್ತಿತ್ತು ಅಂತ. ನಾನು ಕೇಳಿದೆ, ಏನಾದ್ರೂ ವಿಶೇಷ ಅಂತ. ಅವರಂದ್ರು, ಅಡುಗೆ ಭಟ್ಟ ಯಾವತ್ತೂ ಬಂದು ನನ್ನ ಹತ್ರ ಕೆಲಸ ಬಿಡ್ತೀನಿ ಅಂತ ಧಿಮಾಕೆ ಮಾಡಲಿಲ್ಲ ಅಂತ. ನಾನು ಕೇಳಿದೆ ಯಾಕೆ? ಅವನಿಗೆ ಗೊತ್ತಿತ್ತು ಇವನು ಹೋದ್ರು ನಾನೇ ಅಡುಗೆ ಮಾಡ್ತೀನಿ ಅಂತ.
ಕೆಲಸದವ್ರು ಯಾವತ್ತೂ ಬಂದು ನಾವು ಟೇಬಲ್ ಕ್ಲೀನ್ ಮಾಡಲ್ಲ ಅಂತ ಹೇಳಲೇ ಇಲ್ಲ. ನನ್ನ ಮುಂದೆ ಯಾವತ್ತು ಸ್ಟ್ರೈಕ್ ಮಾಡೋ ಮಾತೇ ಆಡಲಿಲ್ಲ. ಯಾಕೆ ಅಂದರೆ ಇವ್ರು ಹೋದರೆ ಅದು ನಾನೇ ಮಾಡ್ತೀನಿ ಅಂತ ಗೊತ್ತಿತ್ತು. ಇನ್ನು ಕ್ಯಾಶ್ ತಗೊಳಕ್ಕೆ ನನ್ನ ಮಕ್ಕಳು ಮೊಮ್ಮಕ್ಕಳು ಯಾವಾಗ ಬೇಕಿದ್ರು ಬಂದು ಕೂತ್ಕೊಳ್ಳೋರು. ಕ್ಯಾಶ್ ಟೇಬಲ್ ಎಲ್ರಿಗೂ ಇಷ್ಟ ಅಲ್ಲ. ಆದರೆ ಅವನು ಹೇಳ್ತಾನೆ ನಾನು ಕ್ಯಾಶ್ ಟೇಬಲ್ ಮಾತ್ರ ಕೂತವನಲ್ಲ ಅಂತ. ಸಕ್ಸಸ್ ಇರೋದಲ್ಲಿ ಯಾವ ಕಾರ್ಯಕ್ಕೂ ನೀವು ಸಿದ್ಧರಾಗಿದ್ದೀರಾ ಅಂತ ಆದರೆ ನಿಮ್ಮ ಎದುರಿಗೆ ಮಾತನಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ತಾರೆ ಮಿತ್ರರೇ. ಇಲ್ಲಿಂದ ಆಚೆಗೆ ಹೋಗೋಕ್ಕಿಂತ ಮುಂಚೆ ಆ ಥರದ ಒಂದು ಡೈನಮೈಟ್ ಆಗಿ ಆಚೆ ಬಂದ್ರಲ್ಲ, ಬರೋಕ್ಕಿಂತ ಮುಂಚೆನೇ ಮಳೆಯಲ್ಲಿ ನೆಂದಿರೋ ಪಟಾಕಿಯಾಗಿ ಬಂದು ಇಲ್ಲಿಂದ ಹೋಗಬೇಕಾದಾಗಲೂ ಮಳೆಯಲ್ಲಿ ನೆಂದಿರೋ ಪಟಾಕಿಯಾಗೆ ಹೋದರೆ ಏನು ಉಪಯೋಗ? ಬಂದಾಗ ಏನಿರ್ತೀವೋ ಹೋಗುವಾಗ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಶಕ್ತಿಯುತಾಗಿ ಹೋಗಬೇಕು. ಮೊದಲನೇದು ಚಾಲೆಂಜನ್ನು ಸ್ವೀಕಾರ ಮಾಡಿ. ಎರಡನೇದು ಯಾವತ್ತೂ ಸುಮ್ಮನಿರಬೇಡಿ, ಏನಾದರೂ ಕೆಲಸ ಮಾಡ್ತೀರಿ. ಆ್ಯಂಡ್ ಥರ್ಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಅದನ್ನು ಹೇಳಿದರೆ ಬಹುಶಃ ನನ್ನ ವಿಚಾರದ ಸಂಗತಿಗಳು ಮುಗದೇ ಹೋಗ್ತವೆ, ಯಾಕೆಂದರೆ ಅದರ ನಂತರ ಮಾತಾಡಲಿಕ್ಕೆ ಇನ್ನೇನೂ ಇಲ್ಲ. ಪ್ರೀತಿಯನ್ನು, ಪ್ರೇಮವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದು ನಿಮ್ಮಿಂದ ಕೆಲಸ ಮಾಡಿಸುತ್ತೆ. ಯಾವ ಪ್ರೇಮ ಗೊತ್ತೇನು? ನನ್ನ ಫ್ಯಾಮಿಲಿ ಇದೆ, ನನ್ನ ಅಪ್ಪ ಅಮ್ಮ ತುಂಬ ಕನಸು ಕಟ್ಟಿದ್ದಾರೆ ನನ್ನ ಬಗ್ಗೆ, ಏನಾದರೂ ಒಳ್ಳೇದು ಮಾಡಬೇಕು ನಾನು. ಆ ಪ್ರೇಮ. ನನ್ನ ಹಳ್ಳಿ ಜನ, ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಅಂತ ಹೋಗುವಾಗ ನನ್ನ ನೋಡ್ತಾ ಇರ್ತಾರೆ, ಈ ಮಗು ನನ್ನ ಊರಿಗೆ ಬಂದು ಏನಾದರೂ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇದೆ ಅಂತ. ಆ ಪ್ರೇಮ ಮನಸ್ಸಲ್ಲಿ ಇರಲಿ ಅಂತ. ನನ್ನ ರಾಜ್ಯ, ನನ್ನ ದೇಶದ ಜನ ನನಗೋಸ್ಕರ ಏನೋ ಮಾಡ್ತಾರೆ ಅಂತ ಕಾಯ್ತಿದ್ದಾರೆ ಅಂತ ಇಲ್ಲದೆ ಹೋದರೆ ಹಗಲು ರಾತ್ರಿ ಜೀವ ಬಿಟ್ಟು ಆ ಸೈಂಟಿಸ್ಟ್ಗಳಿಗೆ ವ್ಯಾಕ್ಸಿನ್ ಯಾಕ್ರೆ ಕಂಡುಹಿಡಬೇಕು ಅನ್ನೋ ಹುಚ್ಚು. ನಿಜವಾಗ್ಲೂ ವ್ಯಾಕ್ಸಿನ್ ಕಂಡುಹಿಡಿದ ಸೈಂಟಿಸ್ಟಿಗೆ, ಅದರ ಮೇಲೆ ವರ್ಕ್ ಮಾಡಿದ ಸೈಂಟಿಸ್ಟಿಗೆ ತಿಂಗಳ ಸಂಬಳಕ್ಕಿಂತ ಜಾಸ್ತಿ ಏನು ಸಿಕ್ಕಿರಲ್ಲ. ದುಡ್ಡು ಮಾಡಿದ್ದೆಲ್ಲ ಕಂಪನಿ. ಆದರೆ ಆ ಸೈಂಟಿಸ್ಟ್ ಹಗಲು ರಾತ್ರಿ ಕೆಲಸ ಯಾಕೆ ಮಾಡ್ತಾನೆ ಗೊತ್ತಾ? ನಾನೊಂದು ವ್ಯಾಕ್ಸಿನ್ ಕಂಡುಹಿಡಿಯೋದ್ರಿಂದ ಕೋಟ್ಯಂತರ ಜನರ ಬದುಕು, ಜೀವನ ನಿರಾಯಾಸವಾಗಿ ನಡೆಯುತ್ತಲ್ಲ, ಇಡೀ ಹ್ಯೂಮನ್ ಕೈಂಡ್ಗೆ ಒಳ್ಳೇದಾಗುತ್ತಲ್ಲ, ಅದಕ್ಕೋಸ್ಕರ ಕಂಡುಹಿಡಬೇಕು ಅನ್ನುವಂತ ಒಂದು ಹುಚ್ಚಿಗೆ ಬೀಳ್ತಾನಲ್ಲ ವ್ಯಾಕ್ಸಿನ್ ಕಂಡುಹಿಡಿಯೋನು. ಯಾವಾಗ ಆ ಪರಿಯ ಪ್ರೇಮ ನಿಮ್ಮನ್ನು ಆವರಿಸಿಕೊಳ್ಳುತ್ತಲ್ಲ, ಅದು ನಿಮ್ಮನ್ನು ಡ್ರೈವ್ ಮಾಡುತ್ತೆ, ಆ ಫೋರ್ಸ್ ನಿಮ್ಮನ್ನು ಎಳ್ಕೊಂಡು ಹೋಗುತ್ತೆ. ನನಗೆ ಬಹಳ ಆಸ್ಥೆ ಇರುವಂಥದ್ದು ಆ ವಿಚಾರದಲ್ಲಿ. ಇವತ್ತಿನ ತರುಣ ಪೀಳಿಗೆ ಬಹಳ ಜೋರಾಗಿ ಮುಂದಕ್ಕೆ ಹೋಗ್ತಿದೆ. ನಾನು ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಅವರಿಗೆ. ಒಂದು ಕಡೆ ಈ ಚಟಗಳು ಅವರನ್ನು ಹೆಂಗೆ ಎಳ್ಕೊಂಡು ಹೋಗ್ತಿವೆ ಅಂತಂದರೆ, ನೀವು ಮೈಸೂರಿನ ವಿಚಾರವನ್ನೇ ತೆಗೆದುಕೊಂಡ್ರೆ, ಮೈಸೂರು ಹೇಗೆ ಬೆಂಗಳೂರು ಯೂನಿಕಾರ್ನ್ಗಳ ಹಬ್ಬ ಆಗ್ತಿದೆಯೋ, ಮೈಸೂರು ಹಾಗೆ ಸಬ್ಸ್ಟೆನ್ಸಸ್ಗಳ, ಗಾಂಜಾ, ಚರಸ್ಗಳ ಹಬ್ಬಗೆ ಡೆವಲಪ್ ಆಗ್ತಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಅದನ್ನು ಸೀರಿಯಸ್ ಆಗಿ ತಗೊಳ್ತಿದ್ದವರು ಅಂತ. ದೊಡ್ಡ ದೊಡ್ಡ ಫೇಮಸ್ ಇಂಜಿನಿಯರಿಂಗ್ ಕಾಲೇಜ್ನ ಕ್ಯಾಂಪಸ್ಗಳಲ್ಲೂ ಕೂಡ ಇವತ್ತು ಗಾಂಜಾ ಸಿಗೋದು ಅಸಾಧ್ಯವಾಗೇನು ಮೈಸೂರಿನಲ್ಲಿ ಉಳ್ಕೊಂಡಿಲ್ಲ, ಕಾಮನ್ ಆಗಿಬಿಟ್ಟಿದೆ. ಅದು ಯಾವತ್ತು ನಮ್ಮನ್ನು ಸೆಳ್ಕೊಳ್ಬೋದು ಅಂತಲೂ ನಮ್ಗೆ ಗೊತ್ತಿಲ್ಲ. ಅದು ಮೊದಲನೇ ಬಾರಿ ಸಿಗೋದವ್ರಿಂದ ಕಷ್ಟ ಅಷ್ಟೇ, ಆಮೇಲೆ ನಾವೇ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತೀವಿ ಅದರಲ್ಲಿ. ಮಿತ್ರರೇ, ದೌರ್ಬಲ್ಯದ ಕಡೆಗೆ ಸೆಳ್ಕೊಂಡು ಹೋಗೋದು ಎಲ್ಲವನ್ನೂ ಕೂಡ ಅದನ್ನು ಕಡೆಗಣ್ಣದಲ್ಲೂ ನೋಡಬೇಡಿ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದ. ಈ ಕಾರಣಕ್ಕೆ ಒಂದು ಕಡೆ ಈ ದೇಶದ ತರುಣರು ಹೆಂಗೆ ಬೆಳೀತಿದ್ದಾರೆ ಅಂತಂದರೆ, ಸ್ಟಾರ್ಟಪ್ಗಳ ಮೇಲೆ ಸ್ಟಾರ್ಟಪ್ಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಆ ಸ್ಟಾರ್ಟಪ್ಗಳ ಮೂಲಕ ಇಡೀ ಜಗತ್ತಿನ ಕಣ್ಣು ಕುಕ್ಕುವಂತೆ ಮಾಡಿಕೊಂಡು ಭಾರತ ಅಗಾಧವಾಗಿ ಬೆಳೀತಿದ್ರೆ, ಮತ್ತೊಂದು ಕಡೆ ಹಿಂಗೂ ಇದೆ. ನಾವು ಯಾವುದನ್ನು ಆರಿಸ್ಕೊಳ್ಬೇಕು ಅಂತ ನಾವು ನಿಶ್ಚಯ ಮಾಡಬೇಕಾಗಿದೆ. ಆ ನಿಶ್ಚಯದ ಹೊತ್ತು ಇವತ್ತು ಬಂದಿದೆ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತೀನಿ. ಮಿತ್ರ, ನಿಮ್ಮ ಹತ್ರ ನನ್ನೊಂದು ವಿನಂತಿ ಇದೆ. ಇವೆಲ್ಲದರ ನಡುವೆ ನಾನು ಮುರಳಿ ಸರ್ಗೂ ಹೇಳಿದ್ದೀನಿ. ವಿನಂತಿ ಏನು ಅಂತಂದರೆ, ಇವತ್ತಿನ ತರುಣರನ್ನ ಅರ್ಥ ಮಾಡ್ಕೊಳ್ಳೋದು ನಮಗೂ ಕಷ್ಟ. ಅಫ್ಕೋರ್ಸ್ ನಂದು ಜನರೇಷನ್ ಗ್ಯಾಪು ಭಾಳ ದೂರ ಆಗೋಗ್ಬಿಟ್ಟಿದೆ, ನಿಮಗೂ ನನಗೂ ಭಾಳ ದೂರ ಆಗಿಬಿಟ್ಟಿದೆ. ಆದರೆ ನಿಮ್ಮನ್ನು ಅರ್ಥೈಸಿಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತೀವಿ. ಕರ್ನಾಟಕದ ಸರ್ಕಾರ ಕೇಳ್ಕೊಂಡಿದೆ ಏನು ಅಂತಂದರೆ, ಕರ್ನಾಟಕ ಯೂತ್ ಪಾಲಿಸಿ ಒಂದು ಮಾಡಬೇಕು ಅಂತ ಕೇಳ್ಕೊಂಡಿದೆ. ಯುವಕರಿಗೆ ಏನು ಬೇಕು ಅದನ್ನು ಪಾಲಿಸಿಯಲ್ಲಿ ತರಬೇಕು. ಅಕಸ್ಮಾತ್ ಹಂಗೇನಾದರೂ ನಿಮ್ಮನ್ನು ಕೇಳಿದ್ರೆ ನಮ್ಗೇನು ಬೇಕು ಅಂತಲೇ ಗೊತ್ತಿಲ್ವಲ್ಲ ಸರ್. ನಮ್ಮೆಲ್ಲ ಇಂಜಿನಿಯರಿಂಗ್ ಕಾಲೇಜಿನ ಹುಡುಗರು ಹೋಗಿ ಕೇಳಿ ನೋಡಿ, ಏನು ಬೇಕು ನಿಮಗೆ ಅಂದರೆ, ಕೆಲಸ ಬೇಕು ಸರ್. ಎಲ್ಲರೂ ತಗೊಂಬಂದು ಅಲ್ಲಿ ನಿಂತ್ಕೊಂಡಿರ್ತೀವಿ ಅಂತ. ಆದರೆ ಕೆಲಸ ಯಾವಾಗ ಸಿಗತ್ತೆ ಅಂತಂದರೆ, ಸಮರ್ಥನಾದ ಕೂಡಲೇ ಬೇಕಾದ ಆರಿಸ್ಕೊಂಡು ಬರುತ್ತೆ. ಪ್ರಕೃತಿಯ ನಿಯಮ ಅದು. ಯಾರು ಸಮರ್ಥನೋ ಅವನು ಹುಡ್ಕೊಂಡು ಬರುತ್ತೆ. ಬೆಲ್ಲ ಅಲ್ಲಿಟ್ಟಿದ್ರೆ ಇರುವೆ ಬರಲೇಬೇಕು. ನೀವು ಬೆಲ್ಲ ಆಗೋದು ಹೇಗೆ ಅಂತ ಕಂಡಿಡ್ಕೊಳ್ಳಿ. ಇಡೀ ಜಗತ್ತು ನಿಮ್ಮ ಕಾಲ್ ಬುಡಕ್ಕೆ ಬರೋದು ಬಹಳ ದೂರ ಏನಿನ ಸಂಗತಿ ಅಲ್ಲ. ನೀವು ಸುಮ್ಮನೆ ಗೂಗಲ್ ಟೈಪ್ ಮಾಡಿ ಲೇಚಲ್ ಅಂತ, ಲೇಚಲ್ ಶೂಸ್ ಅಂತ ಟೈಪ್ ಮಾಡಿ ನೋಡಿ, ನಿಮ್ಗೊಂದು ಅದ್ಭುತವಾದ ವ್ಯಕ್ತಿ ಹೆಸರು ಬರುತ್ತೆ. ಪ್ರಾಬಬಲಿ ಹಿಸ್ ನೇಮ್ ವಾಸ್ ಶರ್ಮಾ ಅಂತ. ಆ ಹುಡುಗ ಅಪ್ಪಿತಪ್ಪಿ SSLC ಪಾಸ್ ಆಗ್ಬಿಟ್ಟ, 10th ಸ್ಟ್ಯಾಂಡರ್ಡ್. ಐ ಡೋಂಟ್ ಕಾಲ್ SSLC. ಪ್ರಾಬಬಲಿ ಉತ್ತರ ಪ್ರದೇಶದ ಹುಡುಗ, ನಾರ್ತ್ ಇಂಡಿಯಾದವನು. SSLC ಕಷ್ಟಪಟ್ಟು ಪಾಸ್ ಆಗ್ಬಿಟ್ಟ. ಪಾಸ್ ಆಗಿದ್ದಕ್ಕೆ ಅಪ್ಪ ಅಮ್ಮನಿಗೆ ಖುಷಿ ಆಗ್ಬಿಡ್ತು. ಅವನ ಕರ್ಮಕ್ಕೆ ತಗೊಂಡೋಗಿ ಸೈನ್ಸಿಗೆ ಸೇರಿಸ್ಬಿಟ್ರು. ನಮ್ಮ ಮನೆಗಳೆಲ್ಲ ಪ್ರಾಬ್ಲಮ್ ಇದೆ, SSLC ಪಾಸ್ ಆಗ್ಬಿಟ್ಟ ಅಂದ್ರೆ ಸೈನ್ಸಿಗೆ ಹಾಕ್ಬಿಡು ಅಂತ.
ಮುಂದೇನಾದರೂ ಮಾಡ್ತಾನೆ ಅಂತ ಸತ್ತೇ ಹೋದೆ ನಾನು ಯಾಕಾದರೂ ಪಾಸ್ ಆದೆ ಮಾರ SSLC ಅಂತ. ಇವನು 2 ದಿನ ಕ್ಲಾಸಿಗೆ ಹೋದ, ಆಮೇಲೆ ಅರ್ಥ ಆಗಲಿ ನನಗೆ ಬಿಟ್ಬಿಟ್ಟ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ಆದರೆ ಅವನ ಅದೃಷ್ಟಕ್ಕೆ ಅವನಿಗಿಬ್ಬರು ರೂಮ್ಮೇಟ್ಸ್ ಇದ್ರು. ಆ ರೂಮ್ಮೇಟ್ಸ್ಗಳು ಕ್ಲಾಸಿಗೆ ಹೋಗ್ತಿರ್ಲಿಲ್ಲ, ಆದರೆ ತುಂಬಾ ಬುದ್ಧಿವಂತರಾಗಿದ್ರು. ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಬೇರೆ 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 ಭಿನ್ನ ಪ್ರಯೋಗಗಳನ್ನ ಮಾಡೋ ಮೂಲಕ ಅವ್ರು ಹೊಸ ಹೊಸ ಇನ್ವೆನ್ಷನ್ಸ್ ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಪಡ್ತಿದ್ರು. ಇವನು ಅವ್ರ ಜೊತೆ ಸೇರ್ಕೊಂಡ. ಈ ಲಾಸ್ಟ್ ಬೆಂಚಲ್ಲಿ ಕೂತಿರೋರು ಎಲ್ಲ ಬಾರಿ ದಡ್ರಲ್ಲ ಸರ್, ಕೆಲವೊಂದ್ಸಲ ಬಹಳ ಬುದ್ಧಿವಂತಿರ್ತಾರೆ, ಅದ್ರಾಗ ಎಕ್ಸ್ಪ್ರೆಷನ್ಸ್ ಗೊತ್ತಿರಲ್ಲ ಅಷ್ಟೇ. ಫ್ರಂಟ್ ಬೆಂಚಲ್ಲಿ ಕೂತಿರೋರು ಎಕ್ಸ್ಪ್ರೆಷನ್ಸ್ ಅವ್ರಿಗಿರಲ್ಲ, ಹಿಂಗಾಗಿ ದಡ್ರು ಅಂತ ಅನ್ಕೊಂಡಿರ್ತೀವಿ. ಇವ್ರು ಹೆಂಗಾಗ್ಬಿಟ್ಟಿದ್ರು ಅಂತಂದ್ರೆ ಅವ್ರು ಮೂವರು ಸೇರ್ಕೊಂಡು ಹೊಸ ಹೊಸದ್ ಏನಾದ್ರು ಮಾಡ್ತಿರೋದು. ಕಾಲೇಜ್ನವರು ಯಾವ ಕಾಲೇಜ್ ಜೊತೆಗೆ ಈ ಸೈನ್ಸ್ ಎಕ್ಸಿಬಿಷನ್ ಕಾಂಪಿಟೇಷನ್ ಇದು, ಇವ್ರು ಮೂರನ್ನು ಕರೆಯೋದು, ಈ ಮೂವರು ಕಾಲೇಜಿಗೆ ಪ್ರೈಸ್ ತಗೊಂಬರೋದು. ಕಾಲೇಜ್ ಆಮೇಲೆ ಹೇಳ್ತು ನೀವು ಕ್ಲಾಸಿಗೆ ಬರಬೇಡಿ, ಇಂಥದ್ದೇ ಮಾಡ್ತೀರಿ ಅಂತ. ಏನ್ ಲಾಭ ಇದು? ಬಹಳ ಖುಷಿ ಅವ್ರಿಗೆ. ಅವ್ನು ಕ್ಲಾಸಿಗೆ ಹೋಗಿಲ್ಲ, ಫಸ್ಟ್ ಇಯರ್ ಪಾಸ್ ಆದ. ಅಪ್ಪ ಅಮ್ಮನ ಖುಷಿ ಇಲ್ಲಿ, ನನ್ನ ಮಗ ಫಸ್ಟ್ ಇಯರ್ ಗೊತ್ತಿಲ್ಲ ಏನ್ ಮಾಡಿ ಪಾಸ್ ಆದ ಅಂತ. ಅವನ ಅದೃಷ್ಟಕ್ಕೆ ಸೆಕೆಂಡ್ PUC ಪಾಸ್ ಆಗ್ಬಿಟ್ಟ. ಅವ್ನ ದುರದೃಷ್ಟಕ್ಕೆ ಪಾಪ ಅಪ್ಪ ಅಮ್ಮನ ಖುಷಿ, ಇಂಜಿನಿಯರಿಂಗ್ ಕಾಲೇಜಿಗೆ ತಂದು ಸೇರಿಸಿದ್ರು. ಅವನು ಹೇಳ್ದ ಈಗಂತೂ ಸತ್ತೇ ಹೋದೆ ನಾನು ಅಂತ. ರೂಮ್ಮೇಟ್ಸು ಇಲ್ವಲ್ಲ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನ್ ಮಾಡ್ದ, ಇದು ಕಂಟಿನ್ಯೂ ಆಯ್ತು. ಒಂದು ಕಾಲೇಜಿಗೆ ಅಲ್ಲೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ. ಈ ತರದ್ ಏನೋ ಮಾಡ್ತಿದ್ದ. ಕಾಲೇಜ್ನವ್ರು ಎಲ್ಲ ಸಲ ಇವನ್ ಕರೆಸಿ ಕಾಂಪಿಟೇಷನ್ಗೆಲ್ಲ ಕಳಿಸಿ ಎಲ್ಲ ಮಾಡ್ತಾ ಮಾಡ್ತಾ ಇವ್ರು ಎಕ್ಸ್ಪರ್ಟ್ ಆಗ್ಬಿಟ್ಟ. ಇದೇ ವಿಚಾರ ಏನಾದ್ರೂ ಇನ್ವೆನ್ಷನ್ ಮಾಡ್ತಿರೋದು. ಅವ್ನು ತುಡಿತಾನೆ ಹಂಗೆ ಹೊಸದೇನಾದ್ರೂ ಮಾಡ್ತಾ ಇರೋದು, ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರೋದು. ಕಾಲೇಜು ಅವನಿಗೆ ಪೂರ್ತಿ ಸಪೋರ್ಟ್ ಮಾಡ್ತು. ಇಂಟರ್ನಲ್ ಸಿಕ್ತಿತ್ತು, ಅಟೆಂಡೆನ್ಸ್ ಸಿಕ್ತಿತ್ತು, ಹೆಂಗೋ ಮಾಡಿ ಅವ್ನು 3rd ಇಯರ್ ಅಲ್ಲಿ ಇರುವಾಗ, ನಾಟ್ ಇವನ್ 4th ಇಯರ್, ಫೈನಲ್ ಇಯರ್ ಅಲ್ಲ, 3rd ಇಯರ್ ಅಲ್ಲಿ ಇರುವಾಗ ಬೆಂಗಳೂರಿನ ಹೆವಲೆಟ್ ಪಕಾರ್ಡ್ ಕಂಪನಿ ಅವನ ಕಾಲೇಜಿಗೆ ಹೋಗಿ ಅವನ ಕಾಲೇಜ್ನಲ್ಲಿ ಅವನು ಮತ್ತು ಅವನ ಜೊತೆ ಇಬ್ಬರನ್ನ ಆಯ್ಕೆ ಮಾಡ್ತು. ಆಯ್ಕೆ ಮಾಡಿ ಏನ್ ಹೇಳ್ತು ಗೊತ್ತಾ, ಕಾಲೇಜ್ ಮುಗಿದ ತಕ್ಷಣ ಸರ್ಟಿಫಿಕೇಟು ಬೇಕಾಗಿಲ್ಲ ನಮಗೆ, ಬಂದು ಜಾಯ್ನ್ ಆಗಬೇಕು, ನೀವೆಲ್ಲ ಆಫೀಸ್ಗೂ ಬರಬೇಕು ಅಂತಿಲ್ಲ. ವರ್ಕ್ ಫ್ರಮ್ ಹೋಮ್ ಈಗಲ್ಲ, ಅವಾಗಲೇ ಇತ್ತು ಅವನಿಗೆ. ಆಫೀಸ್ಗೂ ಬರಬೇಕು ಅಂತಿಲ್ಲ, ಬಟ್ ವರ್ಷಕ್ಕೆ ನಮ್ಗೆ ಇಷ್ಟು ಪೇಟೆಂಟ್ಸ್ ನೀವು ಕೊಡಿಸಿದ್ರೆ ಸಾಕು. ಅಂದ್ರೆ ಆ ಪೇಟೆಂಟ್ ಹೆಂಗೆ ಕೊಡಿಸಿದ್ರು ಅವರು ಅಂತಂದ್ರೆ, ಒಂದಿನ ಬೆಂಗಳೂರಲ್ಲಿ BTM ಲೇಔಟ್ನಲ್ಲಿ ನಡ್ಕೊಂಡು ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಕುರುಡ ಹೋಗ್ತಿದ್ದಂತೆ. ಪ್ರೇಮ ಏನು ಕೆಲಸ ಮಾಡುತ್ತೆ ನೋಡಿ. ಕುರುಡ ನಡ್ಕೊಂಡು ಹೋಗ್ತಿದ್ದವನು ಏನಾಯ್ತು, ಹೆಂಗೆ ಹೋಗಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಎಡವಿದ. ಅನ್ಕೊಂಡ ಎಷ್ಟೆಲ್ಲ ಪೇಟೆಂಟ್ ತಗೊಂಡಿದ್ದೀವಿ, ಆದರೆ ಇಂಥವ್ರಿಗೆ ಉಪಯೋಗಕ್ಕೆ ಬರದೇ ಇರೋ ಪೇಟೆಂಟ್ ತಗೊಂಡು ನಾನು ಏನು ಮಾಡೋದು ಅಂತ ಹೇಳಿ ಆಫೀಸ್ಗೆ ಹೋಗ್ಬೇಕು, ಅದನ್ನು ಕ್ಯಾನ್ಸಲ್ ಮಾಡಿ ಮನೆಗೆ ಬಂದು ತುಂಬ ತಲೆ ಕೆಡ್ಸ್ಕೊಂಡು ಏನು ಮಾಡ್ದ ಗೊತ್ತಾ, GPS ಸಿಸ್ಟಮ್ ಮೊಬೈಲಲ್ಲಿ ಇತ್ತಲ್ಲ ಅದನ್ನೇ ನೋಡಿದ. ಮೊಬೈಲಲ್ಲಿ ಇದ್ದಿದ್ದು ವೈಬ್ರೇಷನ್ ಇದನ್ನು ನೋಡಿದ, ಸೆನ್ಸರ್ಗಳನ್ನು ಕನೆಕ್ಟ್ ಮಾಡ್ದ, ಶೂಗೆ ಸೆನ್ಸರ್ಗಳನ್ನು ಹಾಕ್ದ. 100 ಮೀಟರ್ ದೂರದಲ್ಲಿ, 20 ಮೀಟರ್ ದೂರ ಡಿಸ್ಟೆನ್ಸಲ್ಲಿ, 10 ಮೀಟರ್ ಡಿಸ್ಟೆನ್ಸಲ್ಲಿ ಏನು ಅಡ್ಡ ಇದೆ ಅಂತ ಅವನಿಗದು ಹೇಳಿ ಅದನ್ನು ಡೈವರ್ಟ್ ಮಾಡಲಿಕ್ಕೆ ವೈಬ್ರೇಟ್ರು ಲೆಫ್ಟಿಗೆ ಹೋಗ್ಬೇಕೋ ರೈಟಿಗೆ ಹೋಗ್ಬೇಕೋ ತೋರಿಸೋಕ್ಕೆ ಕಾಲಲ್ಲೇ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅವನ ಶೂ ಡಿಸೈನ್ ಮಾಡ್ಲಿಕ್ಕೆ ಕೂತ. ನೆಕ್ಸ್ಟ್ ಕೆಲವೇ ತಿಂಗಳು ಶೂ ಡಿಸೈನ್ ಆಯಿತು. ಅವನಿಗೆ ಅನ್ನಿಸ್ತು ಶೂ ಪಾಪ ಇವ್ರಿಗೆ ತಗೊಳ್ಳೋದು ಕಾಸ್ಟ್ಲಿ ಆಗುತ್ತೆ ಅಂತ ಶೂ ಲೇಸ್ ಒಳಗೆ ಏನು ಒಳಗಡೆ ಸೋಲ್ ಹಾಕ್ತಾನೋ ಆ ಸೋಲ್ ಒಳಗೆ ಆ ವೈಬ್ರೇಟರ್ ಜೋಡಿಸಿ ಸೋಲ್ ತಗೊಂಡ್ರೆ ಸಾಕು ಅಂತ ಅದಕ್ಕೆ ಲೇಚಲ್ ಅಂತ ಹೆಸರಿಟ್ಟು ಮಾರ್ಕೆಟಿಗೆ ತಂದ. ಅವನು ಹೇಳ್ತಾನೆ, ಎಷ್ಟು ಪೇಟೆಂಟ್ ತಗೊಂಡಿದ್ದೀನಿ, ನನಗೆ ಆವಾಗ ಖುಷಿ ಆಗಲಿಲ್ಲ. ಇದು ಇವರಿಗೆ ಉಪಯೋಗ ಆಗುವಂತ ಒಂದು ಕೆಲಸ ಮಾಡಿದ್ನಲ್ಲ, ನಂಗೆ ಬಹಳ ಆನಂದ ಅನ್ನಿಸ್ತು ಅಂತ ಅವನು ಹೇಳಿದ. ಕಂಪನಿ ಏನ್ ಹೇಳ್ತು ಗೊತ್ತಾ, BMW ಕಾರುಗಳಲ್ಲಿ ಅವರು ಕಾರ್ ಪೆಡಲ್ ಒತ್ತಬೇಕಾದ್ರೆ ಅವರಿಗೆ ಕಾರ್ ಒಳಗೆ ಆ ಪೆಡಲ್ ಅಲ್ಲಿ ಏನೇನು ವೈಬ್ರೇಷನ್ ಅನುಭವ ಸಿಗುತ್ತೋ ಅದನ್ನ ಥ್ರೋ ಅವೇ ಪ್ರೈಸಿಗೆ ಇವರು ಒಬ್ಬ ಕುರುಡನಿಗೆ ಚಪ್ಪಲಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಇಂಡಿಯನ್ ಮೈಂಡ್ಸ್ ಅಂದ್ರೆ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಸ್ಥಿತಿ ಬಂತಲ್ಲ, ಇದು ಸಾಧ್ಯ ಅಂತ. ಮಿತ್ರ, ಯಾವಾಗ ಆ ಪ್ರೇಮ ಅನಾವರಣಗೊಳ್ಳುತ್ತಲ್ಲ ಸಾಧ್ಯ ಆಗ್ತದೆ. ಅದರ ಪ್ರಾಬ್ಲಮ್ ಇರೋದು ನಮ್ಗೇನು ಅಂತಂದ್ರೆ, ಏನ್ ಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತ. ನಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಒಂದು ಕೆಲಸ ಅಂತ. ಕೆಲಸ ಅಲ್ಲ, ನೀವು ಬರೀ ಎಲ್ಲೋ ಕೆಲಸ ಮಾಡಲಿಕ್ಕೆ ಹುಟ್ಟಿದವರಲ್ಲ, ನೂರಾರು ಜನರಿಗೆ ಉದ್ಯೋಗ ಕೊಡಬಲ್ಲಂತ ಸಾಮರ್ಥ್ಯ ಉಳ್ಳಂಥವರು ಇಲ್ಲಿ ಎದುರುಗಡೆ ಕೂತಿದ್ದೀರಿ ಅಂತ ನಾನಂತೂ ಭಾವಿಸ್ತೀನಿ. ಈ ದೃಷ್ಟಿಯಿಂದ ನಾನು ನಿಮ್ಮನ್ನು ಕೇಳ್ಕೊಳ್ಳೋದೊಂದಿದೆ. ಇವತ್ತು ಸುಮ್ಮನೆ ಕೂತಾಗ, ಮನೇಲಿ ಹೋಗಿ ಕೂತಾಗ ನನ್ನಂಥ ತರುಣರಿಗೆ ಏನು ಬೇಕಾಗಿದೆ ಅಂತ ಒಂದು ಪಟ್ಟಿ ಮಾಡಿ. ನಮ್ಮೂರಲ್ಲಿ ಲೈಬ್ರರಿ ಇಲ್ಲ, ಲೈಬ್ರರಿ ನಮ್ಮೂರು ಅಂತಲ್ಲ, ಜನರಲ್ ಆಗಿ ಲೈಬ್ರರಿಗಳು ಬೇಕು. ಆ ಲೈಬ್ರರಿಗಳು ಡಿಜಿಟಲ್ ಲೈಬ್ರರಿಗಳಾದರೆ ಚೆನ್ನಾಗಿರುತ್ತೆ. ಆ ವೈಫೈ ಸಿಸ್ಟಮ್ ಹಿಂಗಿರಬೇಕು, ಅದರಲ್ಲಿ ಇಂಥ ಜಾಗದಲ್ಲಿ ದುರುಪಯೋಗ ಆಗುತ್ತೆ, ಇಂಥದನ್ನು ತಡೆಗಟ್ಟಿದ್ರೆ ಚೆನ್ನಾಗಿರುತ್ತೆ. ಒಂದು ಪಟ್ಟಿ ಮಾಡಿ. ಬಿಲೀವ್ ಮೀ, ನೀವು ಪಟ್ಟಿ ಮಾಡಿದ್ದನ್ನು ನಾನು ಕೂತ್ಕೊಂಡು ಓದ್ತೀನಿ. ತುಂಬ ಚೆನ್ನಾಗಿರುವಂಥ ಅಂಶಗಳನ್ನು ನಾನು ವಾಪಸ್ ಪಟ್ಟಿ ಮಾಡ್ಕೊಳ್ತೀನಿ. ಐ ವಿಲ್ ಸಿ ಟು ಇಟ್. ನೀವು ಪಟ್ಟಿ ಮಾಡಿರುವಂಥ ಅನೇಕ ಸಂಗತಿಗಳು
ಈ ಬಾರಿಯ ಯೂತ್ ಪಾಲಿಸಿಯಲ್ಲಿ ಬರೋ ಥರ ನಾನು ಮತ್ತು ಇಡೀ ಟೀಮ್ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನೀವುಗಳು ಸಪೋರ್ಟ್ ಮಾಡಿದಾಗ ಸಾಧ್ಯ ಆಗುತ್ತೆ ಅಂತ ಅದಕ್ಕೆ ಕೇಳ್ಕೊಳ್ತೀನಿ. ನಾನು ಅವ್ರಿಗೂ ಹೇಳಿದ್ದೀನಿ, ಎಲ್ಲರೂ ದಯಮಾಡಿ ವರ್ಕ್ ಮಾಡಿ, ನಿಮ್ಮ ಆಲೋಚನೆಗಳನ್ನು ಸೇರಿಸಿ. ನೀವು ಆಲೋಚನೆನೇ ಮಾಡದೆ ಒಂದು 5 ವರ್ಷ ಕಳೆದ ನಂತರ ಈ ಯೂತ್ ಪಾಲಿಸಿನೇ ಸರಿ ಇಲ್ಲ ಅಂತಂದರೆ ಬಹಳ ದೊಡ್ಡ ತಪ್ಪಾಗುತ್ತೆ. ಹೀಗಾಗಿ ನಿಮ್ಮೆಲ್ಲರ ಆಲೋಚನೆಯನ್ನು ತೆಗೆದುಕೊಂಡು ಒಂದು ಸುಂದರವಾಗಿರುವಂಥ ಪಾಲಿಸಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸನ್ನು ನಾವೆಲ್ಲರೂ ಸಾಕಾರ ಮಾಡ್ಕೊಳ್ತೀವಿ. ಮಿತ್ರರೇ, ಭಾರತದ ಶಕ್ತಿ ಅದು ಯುವಕರಲ್ಲಿದೆ. ಯುವಕರು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನಿಮ್ಮ ಹತ್ರ ನಾನು ಹೇಳಿದ ಶಕ್ತಿ ಇತ್ತಲ್ಲ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೂರೂ ಸಮಸಮವಾಗಿ ಮೇಳೈಸಿದೆ. ಹುಟ್ಟಿರುವಂಥ ಮಗುವಿಗೆ ಇಚ್ಛಾಶಕ್ತಿಯೂ ಇಲ್ಲ, ಜ್ಞಾನಶಕ್ತಿಯೂ ಇಲ್ಲ, ಕ್ರಿಯಾಶಕ್ತಿಯೂ ಇಲ್ಲ. ವಯಸ್ಸಾಗಿ 65 70 ದಾಟಿರೋರಿಗೆ ಜ್ಞಾನಶಕ್ತಿ ಸಿಕ್ಕಾಪಟ್ಟೆ ಇದೆ, ಇಚ್ಛಾಶಕ್ತಿನೂ ಇದೆ ಅಂತ ಅನಿಸುತ್ತೆ, ಕ್ರಿಯಾಶಕ್ತಿ ಮಾತ್ರ ಝೀರೋ. ಪಾಪ ಏನೂ ಮಾಡಲಿಕ್ಕಾಗಲ್ಲ. ಬಟ್ ಈ ಏಜ್ ಹೆಂಗಿದೆ ಗೊತ್ತೇನು? ಇಚ್ಛಾಶಕ್ತಿಯೂ ಇದೆ, ಜ್ಞಾನಶಕ್ತಿಯೂ ಇದೆ, ಕ್ರಿಯಾಶಕ್ತಿಯೂ ಇದೆ. ಮಾಡು ಅಂದರೆ ಮಾಡುವ ಕೆಪಾಸಿಟಿ ಇದೆಯಲ್ಲ, ಈ ಏಜಲ್ಲಿ ಮಾತ್ರ. ಇನ್ನೊಂದು 5 ವರ್ಷ ಕಳೆದ್ರೆ ಏನು ಹೇಳ್ತಾರೆ ಗೊತ್ತಾ? ನೀವೆಲ್ಲ ಪಕ್ಕಕ್ಕೆ ಹೋಗಿ, ಹೊಸ ಹುಡುಗರು ಬಂದಿದ್ದಾರೆ ಅಂತ ಅಂದ್ಬಿಡ್ತಾರೆ. ಆವಾಗಲೂ ನಮ್ಮನ್ನು ಪಕ್ಕಕ್ಕೆ ಹೋಗಿ ಅಂತ ಹೇಳಬಾರ್ದು ಅಂತಂದರೆ ಈ ಏಜನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. MIT ಕಾಲೇಜಿಗೆ ಬಂದಿರುವಂಥ ಪ್ರತಿಯೊಬ್ಬರು 7-8 ಸಾವಿರ ಜನ ವಿದ್ಯಾರ್ಥಿಗಳಂತೆ. ಅವರು ಪ್ರತಿ ವರ್ಷ 7-8 ಸಾವಿರ ವಿದ್ಯಾರ್ಥಿಗಳನ್ನು ಸಮರ್ಥವಾಗಿ ರೂಪಿಸೋದಕ್ಕೆ ಶ್ರಮ ಹಾಕ್ತಿದ್ದಾರೆ ಅಂತ ಅರ್ಥ. ಹಾಗೆ ರೂಪುಗೊಂಡಂಥ ತರುಣರು ಇನ್ನೊಂದು 15-20 ವರ್ಷಗಳ ನಂತರ ಕಾಲೇಜಿಗೆ ಬಂದು, ಸರ್ ಅವತ್ತು ನೀವು ಹಾಕಿದ ಬೀಜ ಇವತ್ತು ಹೆಮ್ಮರವಾಗಿದೆ ನೋಡಿ ಸರ್, ಎಷ್ಟು ಲಾಭ ಆಗ್ತಿದೆ ಅಂತ ನೀವೇ ಬಂದು ಹೇಳಿದ್ರೇನೋ, ಅಥವಾ ಇನ್ಯಾರೋ ಬಂದು ನಿಮ್ಮ ಕಾಲೇಜಿಂದ ಬಂದ ಒಂದೊಂದು ಹುಡುಗರು ಕೂಡ ಏನು ಅದ್ಭುತ ರೀ ಅಂತ ಏನಾದರೂ ಯಾವತ್ತಾದರೂ ಪ್ರಿನ್ಸಿಪಲ್ಗೋ ಅದರ ನಿರ್ಮಾತೃಗಳಿಗೋ ಬಂದು ಹೇಳಿದರೆ ಏನು ಆನಂದ ಅನ್ನಿಸ್ಬೋದು ಅಂತ. ಆ ಆನಂದವನ್ನು ಕೊಡೋದಕ್ಕೋಸ್ಕರ ನಾವೆಲ್ಲರೂ ಶ್ರಮಿಸೋಣ. ಈ ರಾಷ್ಟ್ರ ಅಂಥದ್ದೊಂದು ಶ್ರೇಷ್ಠ ಹಂತಕ್ಕೆ ಹೋಗಲಿ, ರಾಷ್ಟ್ರ ಜಗತ್ತು ಕಣ್ಣು ಕುಕ್ಕುವಂಥ ರಾಷ್ಟ್ರವಾಗಿ ಬೆಳಗಲಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹಾರೈಸಿ, ನಿಮ್ಮೆಲ್ಲರ 4 ವರ್ಷವೂ ಕೂಡ ಇದೇ ಉತ್ಸಾಹ ಉಳ್ಕೊಂಡು ಒಂದು ಸಮರ್ಥವಾಗಿರುವಂಥ ಪ್ರಾಡಕ್ಟ್ ಆಗಿ ಆಚೆಗೆ ಬರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಚರಣಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ಒಂದೇ ಮಾತೃ ಜೈ.